ಮೋಸ್ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒನ್ ಥಿಂಗ್ ಅಂದರೆ ಅವರು ಫಸ್ಟ್ ಟೈಮ್ ಐ ಥಿಂಕ್ ನಾವು ಈ ಥರ ಒಂದು ಸ್ಟೇಜ್ ಇದೆ, ಫಸ್ಟ್ ಟೈಮ್ ಹೋಗ್ತಾರೆ ಸ್ಟೇಜಿಗೆ. ನನಗೆ ಇವರ ಸೇವೆ ಬೇಕಾಗಲಿ ಇವರ ಯಾವ ಕಾರ್ಯಕ್ರಮ ಗೊತ್ತಿದೆ ಅಷ್ಟೇ, ನನಗೆ ಏನು ಗೊತ್ತಿಲ್ಲ. ಇಲ್ಲಿ ಬಂದು ನಿಂತಾಗಲೇ ಲೆಕ್ಕೂತ್ ಅವರ ಲೀಡ್ ಮಾಡುವಂಥ ರೀತಿ, ಮಾಡುವಂಥ ಪ್ರಾರ್ಥನೆಯ ಭಾರ ಇದೆಯಲ್ಲ ಗೊತ್ತಾಯಿತು. ಈ ಸಭೆ ಪ್ರಾರ್ಥನೆಯಿಂದಲೇ ಕಟ್ಟಲ್ಪಡುತ್ತೆ. ಒಂದು ಮಾತುಗಳು ಹಣಬಲದಿಂದ ಸಭೆ ಕಟ್ಟಕ್ಕಾಗೋದು, ರಾಷ್ಟ್ರ ಪಕ್ಷ ಕಟ್ಬೋದು, ಹಣಬಲದಿಂದ ಪಕ್ಷ ಕಟ್ಬೋದು, ಹಣಬಲದಿಂದ ಹಿಂಬಾಲಕರನ್ನ ಸಂಪಾದನೆ ಮಾಡ್ಬೋದು, ಹಣಬಲದಿಂದ ಈ ಲೋಕದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಸಭೆ ಕಟ್ಟಕ್ಕೆ ಹಣಬಲ ಅಲ್ಲ, ಸಭೆ ಕಟ್ಟುವುದಕ್ಕೆ ಮೊಣಕಾಲ ಬಲವೇ ಸಾಧ್ಯ. ಹಣಬಲವಲ್ಲ, ಮೊಣಕಾಲ ಬಲ. ಅದರಿಂದ ಈ ದಿನಗಳಲ್ಲಿ ಸೇವೆ ಮಾಡಬೇಕು, ನಾವು ಸೇವೆ ಮಾಡೋಣ, ಸೇವೆ ಮಾಡಲೇಬೇಕು. ಅದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ದಯಪಾಲಿಸುತ್ತಾರೆ. ಹಲ್ಲೆಲೂಯಾ. ಕೆಲವರು ಈಗ ಒಂದು ಜಾಯಿನ್ ಆಗಿದ್ದೀರಿ, ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಒಂದು ಸೆಷನ್ ಮಿಸ್ ಮಾಡ್ಕೊಂಡಿದ್ರೆ ಇನ್ನು ಉಳಿದಿರುವ ಸಮಯ ನೀವು ಈ ಪ್ರಾರ್ಥನಾ ಕೂಟಕ್ಕೆ ಬಂದದಕ್ಕೆ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪಾಸ್ಟರ್ ಲೈಕ್ ಪ್ರೇ ಪ್ರಾರ್ಥನೆ ನಿಲ್ಲಿದ ಮೇಲೆ ನಿಮ್ಮ ಸಭೆ ನನ್ನ ಪ್ರಾರ್ಥನೆ ಯಾವಾಗ ಇರುತ್ತೆ. ಐ ರಿಮೆಂಬರ್ ಯು ಅಂಡ್ ಯುವರ್ ಚರ್ಚ್. ಯಾಕಂದ್ರೆ ಇದುವರೆಗೆ ಅವ್ರ ಬಗ್ಗೆ ಗೊತ್ತಿತ್ತು, ಸಭೆ ಗೊತ್ತಿಲ್ಲ. ಬಟ್ ಯಾವ ಸಭೆಗೆ ಭೇಟಿ ಕೊಟ್ಟರು, ಒಂದ್ಸಾರಿ ಭೇಟಿ ಕೊಟ್ಟರೆ ತದನಂತರ ಆ ಸಭೆಯು ನನ್ನ ಪ್ರಾರ್ಥನೆಯಲ್ಲಿ ನಾನು ನೆನಪಾಡ್ತಾ ಇದ್ದೇನೆ. ಈ ಸಭೆಯನ್ನು ಬೆಳೆಸಲಿ. ಈಗಾಗಲೇ ಹೇಳಿದ ಪ್ರಕಾರ ಸಭೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಅದು ಹೋಗ್ಬೇಕು. ಅದನ್ನು ನಾನು ಕಾಣ್ತೀನಿ, ಆ ಸಂದರ್ಭದಲ್ಲಿ ನಾನು ಅದನ್ನು ಸೇರ್ತೀನಿ, ನಾನು ಅದನ್ನು ಕಾಣ್ತೀನಿ. ಹಲ್ಲೆಲೂಯಾ. ಸಭೆಯವರು ನಾವೆಲ್ಲರೂ ಸೇರಿ ಸಭಾಪಾಲಕರ ಜೊತೆಗೆ ಕುಟುಂಬದ ಜೊತೆಗೆ ಇದ್ರೆ ದೇವರು ದೊಡ್ಡ ಕಾರ್ಯಗಳು ಮಾಡ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಸಭೆ ಕಟ್ಟುವಂತಲ್ಲ, ನಮ್ಮ ಮೂಲಕವಾಗಿ ದೇವರು ಸಭೆ ಕಟ್ತಾರೆ. ಸಭೆ ಕಟ್ಟುವುದು ದೇವರು, ನಮ್ಮ ಮೂಲಕವಾಗಿ ದೇವರು ಸಭೆಯನ್ನು ಕಟ್ತಾರೆ. ಈ ದಿನಗಳು ನಮ್ಮ ಪ್ರಾರ್ಥನೆ ನೆಲೆಗೊಳ್ಳಲಿ, ನಮ್ಮ ಪ್ರಾರ್ಥನೆ ಹೆಚ್ಚೆಚ್ಚಾಗಿ ಬಲಗೊಳ್ಳಲಿ. ಸ್ತೋತ್ರ. ಆ ವಿಷಯವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೀತಿವಂತನ ತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದಾಗಿದೆ. ಹಲ್ಲೆಲೂಯಾ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ, ಬುಕ್ ಆಫ್ ದಾನಿಯೇಲ್ ಚಾಪ್ಟರ್ 6. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ಅದರ 27ನೇ ವಾಕ್ಯ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 27ನೇ ವಾಕ್ಯ. ಉತ್ತರಿಸುವವನು ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಸಾಕು ಮತ್ತೊಮ್ಮೆ ನಾನು ಓದಿ ನೋಡಿ. ಆತನು ಉತ್ತರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬಹಳ ಸಾರಿ ಓದಿರ್ತೇವೆ, ಕೇಳಿಸಿಕೊಂಡಿರ್ತೇವೆ. ದಾನಿಯೇಲನನ್ನ ದೇವರು ಸಿಂಹಗಳ ಬಾಯಿಯಿಂದ ಅಥವಾ ಸಿಂಹಗಳ ಗುಹೆಯಿಂದ ತಪ್ಪಿಸುವಂತ ಒಂದು ಸನ್ನಿವೇಶ 6ನೇ ಅಧ್ಯಾಯದಲ್ಲಿ. ದಾನಿಯೇಲನ ಬಗ್ಗೆ ಎಲ್ಲರೂ ನಾವು ಕೇಳಿಸ್ಕೊಳ್ತೇವೆ, ಎಲ್ಲರೂ ಗೊತ್ತಿದೆ. ದಾನಿಯೇಲನ ನಾವು ಹಾಡನ್ನು ಕೂಡ ಹಾಕ್ತೀವಿ. ದಾನಿಯೇಲನ ಹಾಗೆ 3 ಹೊತ್ತು ಪ್ರಾರ್ಥಿಸುವಂತ ಆತ್ಮಭಾವವನ್ನು ಕೊಡು, ಪ್ರಾರ್ಥನಾ ಆತ್ಮವನ್ನು ಕೊಡಬೇಕಾಗಿ ನಾವು ಹಾಡಾಡ್ತೀವಿ. ಸೊ ದಾನಿಯೇಲನ ಕೇಳಿ ನೋಡಿದ್ರೆ ದಾನಿಯೇಲನು ಪ್ರಾರ್ಥನೆಯ ಮನುಷ್ಯ, ಪ್ರಾರ್ಥನೆಯ ವೀರ, ನಮಗೆಲ್ಲ ಗೊತ್ತಿರುವಂತ ವಿಚಾರ. ಹೀಗೆ ಪ್ರಾರ್ಥನೆ ಮಾಡುವಂತ ಮನುಷ್ಯನಾದ ದಾನಿಯೇಲನಿಗೆ ಒಂದಿನ ತನ್ನ ರಾಜ್ಯದ ದೊಡ್ಡ ಶೋಧನೆ, ದೊಡ್ಡ ಸವಾಲು ಬರುತ್ತೆ. ಏನ್ ಸವಾಲು? ರಾಜನು ಆಜ್ಞೆ ಅಥವಾ ಕಟ್ಟಾಜ್ಞೆಯನ್ನು ಕೊಡುತ್ತಿದ್ದಾರೆ. 30 ದಿನಗಳು 30 ಡೇಸ್ 30 ದಿನಗಳು ರಾಜನ ಹೆಸರು ಹೇಳಿ ಮಾತ್ರ ಪ್ರಾರ್ಥಿಸಬೇಕು. ಬೇರೆ ಯಾರ ಹೆಸರನ್ನು ಹೇಳಬಾರ್ದು, ಬೇರೆ ಯಾರಿಗೂ ಪ್ರಾರ್ಥಿಸಬಾರ್ದು. ನೀವು ಪ್ರಾರ್ಥನೆ ಮಾಡೋದಾಗಿದ್ರೆ ರಾಜನಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವರಲ್ಲ ರಾಜನಲ್ಲಿ. ರಾಜ್ಯವನ್ನು ಆಳ್ವಿಕೆ ಮಾಡುವಂತ ರಾಜನಲ್ಲಿ ಪ್ರಾರ್ಥಿಸಿರಿ, ರಾಜನನ್ನು ಪ್ರಾರ್ಥಿಸಿರಿ. ಆ ನಿಯಮ ಇತ್ತು. ಅಂತ ಒಂದು ಸವಾಲುಗಳ ಮಧ್ಯದಲ್ಲಿ ದಾನಿಯೇಲನು ದೇವರನ್ನ ಬಿಟ್ಟು ಬೇರೆ ಯಾರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡೋ ಮನುಷ್ಯಲ್ಲ. ಆತನಿಗೆ ಆಗೋದು ಇಲ್ಲ, ನಿಯಮನು ಹಾಗೆ. ನಾವು ಕೂಡ ಅಷ್ಟೇ. ನೀವು ಯಾರು ಬಂದು ನಮ್ಮ ಹೆಸರು ಹೇಳಿದ್ರೆ ನಾವು ಹೇಳಕ್ಕಾಗಲ್ಲ. ನಾವು ನಮ್ಮದೇ ಹೆಸರು ದೇವರ ಹೆಸರು ಅಲ್ಲ. ಯಾರು ಬಂದು ನಮ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ನಾವು ಹೇಳ್ತೀವಿ, ನಾವು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದು ನಮಗೆ ದೇವರು ಕೊಟ್ಟ ನಿಯಮ, ನಾವು ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಆ ರೀತಿ 1 ತಿಂಗಳು ರಾಜನ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವ ಒಂದು ನಿಯಮ ಬಂದಾಗ ದಾನಿಯೇಲನು ಹಾಗೂ ತನ್ನ ಜೊತೆಗಿದ್ದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವರು ಈ ಮಾತನ್ನ ರಾಜನ ಆಜ್ಞೆಯನ್ನು ಅವರು ಪಾಲಿಸೋದಿಲ್ಲ. ಅವ್ರು ಹೇಳ್ತಾರೆ, ನೀವು ಏನೇ ಮಾಡ್ರಿ, ನಾವು ದೇವರ ಹೆಸರಲ್ಲಿ ಮಾತ್ರ ಪ್ರಾರ್ಥಿಸ್ತೇವೆ. ಆ ತೀರ್ಮಾನವನ್ನ ನೀವು ದೇವರ ಮಾತಿನ ನೋಡಿ. ಹೀಗೆ
ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ರಾಜನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡದೇ ಇರುವುದರಿಂದ ಶಿಕ್ಷೆ ಏನು ಗೊತ್ತಾ? ಸಿಂಹಗಳ ಗುಹೆಗೆ ಅಥವಾ ಗವಿಗೆ ದಾನಿಯೇಲನು ಹಾಗೆ ಯಾರು ರಾಜನಿಗೆ ಪ್ರಾರ್ಥನೆ ಮಾಡೋದಿಲ್ಲವೋ ಅವರನ್ನ ಸಿಂಹಗಳ ಗುಹೆಗೆ ಹಾಕಬೇಕು. ಸಿಸ್ಟಮ್ ಹಾಗಾಯ್ತು. ದಾನಿಯೇಲನನ್ನ ಕಂಡು ಹಿಡಿದು ದಾನಿಯೇಲನು ರಾಜನ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿ ದಾನಿಯೇಲನನ್ನ ಸಿಂಹದ ಗುಹೆಗೆ ಹಾಕದು. ಬೈಬಲ್ ಹೇಳುತ್ತೆ ಸಿಂಹಗಳ ಗುಹೆಯಿಂದ ದೇವರು ದಾನಿಯೇಲನನ್ನು ಮೇಲಕ್ಕೆತ್ತಿದ. ನಮಗೆ ಗೊತ್ತಿರುವಂತ ಸಂಭವ 6ನೇ ಅಧ್ಯಾಯದಲ್ಲಿ ನಾವಿಲ್ಲಿ ಕನ್ನಡದಲ್ಲಿ ಆ ಪದ ಗಮನಿಸಿ, ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದರು ಅಂತ ಕನ್ನಡದಲ್ಲಿ. ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ ಅಲ್ಲಿ ಅಲ್ಲಿ ಕೊಡಲ್ಪಟ್ಟಿದ್ದು ಸಿಂಹಗಳ ಬಲದಿಂದ ಶಕ್ತಿಯಿಂದ ದೇವರು ದಾನಿಯೇಲನನ್ನು ಬಿಡಿಸಿದರು ಅಂತ. ಅದು ಇಂಗ್ಲಿಷ್ ಭಾಷೆಯಲ್ಲಿ. ಕನ್ನಡದಲ್ಲಿ ಕೈ ಅಂತಂದಿದೆ, ಮಲಯಾಳದಲ್ಲಿ ಸಿಂಹದ ಬಾಯಿ ಅಂತಿದೆ. ಆಂಗ್ಲ ಭಾಷೆ ಇಂಗ್ಲಿಷ್ ಅಲ್ಲಿ ಅಲ್ಲಿ ಕೊಡಲ್ಪಟ್ಟಿದ್ದು ದಾನಿಯೇಲನನ್ನು ಸಿಂಹಗಳ ಶಕ್ತಿಯಿಂದ ದೇವರು ಬಿಡಿಸಿದರು. ಈ ಸತ್ಯವೇಂದ್ರ ಒಂದೊಂದು ಪದಕ್ಕೂ ಬಹಳ ಅರ್ಥ ಇದೆ. ಸಿಂಹಗಳ ಕೈಯಿಂದ ಎಷ್ಟು ಸತ್ಯ ತೊಂದರೆ ಇಲ್ಲ, ಸರಿ, ಒಳ್ಳೆ ಪದನೆ. ಸಿಂಹಗಳ ಬಾಯಿಂದ ಅದು ಒಳ್ಳೆಯ ಪದನೆ. ಇಲ್ಲಿ ಅದಕ್ಕಿಂತ ಇನ್ನೂ ಸ್ವಲ್ಪ ಗಂಭೀರವಾದ ಪದವನ್ನ ಆಮೇಲೆ ಇಂಗ್ಲಿಷ್ ಭಾಷೆಯಲ್ಲಿ ಕೊಡಲಾಗಿದೆ. ಸಿಂಹಗಳ ಶಕ್ತಿಯಿಂದ, ಸಿಂಹಗಳ ಪವರ್ನಿಂದ ದೇವರು ದಾನಿಯೇಲನನ್ನು ರಕ್ಷಿಸಿದರು. ಹಲ್ಲೆಲೂಯಾ. ದಾನಿಯೇಲನ ದೇವರು ನಮ್ಮ ದೇವರು. ದಾನಿಯೇಲನನ್ನು ಬಿಡಿಸಿದ ದೇವರು ನಮ್ಮನ್ನ ಬಿಡಿಸಲು ಸಮರ್ಥನಾಗಿದ್ದಾನೆ. ಆ ವಾಕ್ಯದಲ್ಲಿ ರಾಜ ದಾನಿಯೇಲನ ಹೊರಗಡೆ ರಾಜ ದಾನಿಯೇಲನು ಬಂದ ಮೇಲೆ ರಾಜನು ಹೇಳುವಂತ ಮಾತುಗಳು ಆ ವಾಕ್ಯದಲ್ಲಿ ಆತನು ಉತ್ತರಿಸುವವನು ಯಾರು? ದಾನಿಯೇಲನ ದೇವರು ಉತ್ತರಿಸುವವನು. 2, ದಾನಿಯೇಲನ ದೇವರು ರಕ್ಷಿಸುವವನು. 3ನೇದು, ದಾನಿಯೇಲನ ದೇವರು ಅದ್ಭುತ ಮಹತ್ವಗಳನ್ನು ನಡೆಸುವವನು. ಗಮನಿಸ್ತೀರಾ? ಹಾಗೆ ಹಾಗೆ ಸ್ವಲ್ಪ 27ನೇ ವಾಕ್ಯ, 27ನೇ ವಾಕ್ಯ, verse 27. You're going to 27. Yeah, that's right. That's enough. 22ನೇ ವಾಕ್ಯ, ದಾನಿಯೇಲನ ದೇವರ ಬಗ್ಗೆ ರಾಜನು ಹೇಳುವಂತ ಮಾತು. ದಾನಿಯೇಲನ ದೇವರು ಹೊರಗಡೆ ಬಿಡಿಸಿ ಅಂದ ಮೇಲೆ ದಾನಿಯೇಲನ ಬಗ್ಗೆ ಅಥವಾ ದಾನಿಯೇಲನ ದೇವರ ಬಗ್ಗೆ ರಾಜನು ಹೇಳುವಂತ ಮಾತು. ದಾನಿಯೇಲನ ದೇವರು ಉತ್ತರಿಸುವ ದೇವರು, ದಾನಿಯೇಲನ ದೇವರು ರಕ್ಷಿಸುವ ದೇವರು, ದಾನಿಯೇಲನ ದೇವರು ಅದ್ಭುತ ಮಹತ್ವಗಳನ್ನು ನಡೆಸುವ ದೇವರು. ಆ ದೇವರು ದಾನಿಯೇಲನನ್ನು ಹೊರಗಡೆ ಬಿಡಿಸಿದ್ದಾನೆ. ಸಿಂಹಗಳ ಬಾಯಿಂದ, ಸಿಂಹಗಳ ಬಲದಿಂದ ದೇವರು ಬಿಡಿಸಿದ್ದಾನೆ. ಹಲ್ಲೆಲೂಯಾ. ದಾನಿಯೇಲನನ್ನು ಸಿಂಹಗಳ ಗುಹೆಯಿಂದ ಬಿಡಿಸಿದ್ದು ನಮಗೆಲ್ಲ ಗೊತ್ತಿರುವ ವಿಚಾರ. ನನಗೆ ಇದರಲ್ಲಿ ಪ್ರಶ್ನೆ ಬಂತು, ದೇವರೇ ಯಾಕೆ ನೀನು ದಾನಿಯೇಲನನ್ನ ಸಿಂಹಗಳ ಗುಹೆಯಿಂದ ಬಿಡಿಸಿದ್ಯಾ? ಅದು ಬೇಕಲ್ಲ. ದಾನಿಯೇಲನ ದೇವರು ಯಾಕೆ ಸಿಂಹಗಳ ಗದಿಯಿಂದ ಅಥವಾ ಗುಹೆಯಿಂದ, ಬಾಯಿಯಿಂದ, ಶಕ್ತಿಯಿಂದ ಯಾಕೆ ದೇವರು ಹೊರಗಡೆ ತಂದನು? ಅದು ಬಹಳ ಮುಖ್ಯವಾದದ್ದೇ. ಹಾಗಾದ್ರೆ ದಾನಿಯೇಲನ ಜೀವನ ದೇವರ ದೃಷ್ಟಿಯಲ್ಲಿ ಎಷ್ಟು ಮಹತ್ತರವಾಗಿತ್ತು, ದಾನಿಯೇಲನ ಜೀವಿತ ದೇವರ ದೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠವಾಗಿತ್ತು, ದಾನಿಯೇಲನ ಜೀವಿತ ದೇವರ ದೃಷ್ಟಿಯಲ್ಲಿ ಎಷ್ಟು ಗಂಭೀರವಾಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ದಾನಿಯೇಲನ ದೇವರು ಸಿಂಹಗಳ ಗುಹೆಯಿಂದ ಹೊರಗೆ ತರಬೇಕಿದ್ದರೆ ದಾನಿಯೇಲನ ಜೀವನದಲ್ಲಿ ಏನೋ ಕೆಲವು ಪ್ರತ್ಯೇಕತೆಗಳನ್ನ ದೇವರು ಕಂಡಿದ್ದಾನೆ. ಇವತ್ತು ರಾತ್ರಿ ಆ ಪ್ರತ್ಯೇಕತೆ ನಮಗಿದ್ರೆ ನಮ್ಮನ್ನ ಈ ಸಿಂಹಗಳ ಬಾಯಿಂದ ದೇವರು ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ನಾವು ಹೋಗುವಂತ ಪ್ರಯಾಣಗಳಲ್ಲಿ ನಮ್ಮನ್ನ ನಾಶ ಮಾಡೋದಕ್ಕೆ ರಹಸ್ಯವಾಗಿ ಎಂದು ಬರುವಂತ ಸಿಂಹಗಳಿಗೆಲ್ಲ ಆ ಶಕ್ತಿಯಿಂದ ದೇವರು ನಮ್ಮನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಆ ಸಿಂಹಗಳ ಬಾಯಿಂದ ನಮ್ಮನ್ನ ದೇವರು ತಪ್ಪಿಸುತ್ತಾನೆ ಅಲ್ವಾ? ಸಾಯಂಕಾಲ ದಾನಿಯೇಲನ ಈ 6ನೇ ಅಧ್ಯಾಯದ 3-4 ವಿಶೇಷತೆಗಳ ಬಗ್ಗೆ ನಿಮ್ಮ ಸಂಗಡ ಹಂಚಿಕೊಂಡು, ಆದ್ದರಿಂದಲೇ ದಾನಿಯೇಲನ ದೇವರು ತಪ್ಪಿಸಿದ ಅದೇ ದೇವರು ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾನೆ. ಒಂದರಾಗಿ ನೀವು 6ನೇ ಅಧ್ಯಾಯ 1, 2, 3 ವಾಕ್ಯಗಳಿಗೆ ಬಂದ್ರೆ, chapter 6 verses 1, 2, 3, 6ನೇ ಅಧ್ಯಾಯ 1, 2, 3 ವಾಕ್ಯಗಳಿಗೆ ಬಂದ್ರೆ ಆ ವಾಕ್ಯದಲ್ಲಿ ದಾನಿಯೇಲನ ಸ್ವಭಾವದ ಬಗ್ಗೆ, ದಾನಿಯೇಲನ ಗುಣಲಕ್ಷಣದ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂತಿದೆ? ನೀವು ಅದರ 4ನೇ ವಾಕ್ಯಕ್ಕೆ ಬಂದ್ರೆ, verse 4, 4ನೇ ವಾಕ್ಯಕ್ಕೆ ಬಂದ್ರೆ, ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ
ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನಾಗಿದ್ದನು. ಹಾಲೆಲೂಯಾ. ಅದಕ್ಕೆ ಮುಗಿದಿಲ್ಲ. ನೆಕ್ಸ್ಟ್ ವಾಕ್ಯ ಹೇಳುತ್ತದೆ, ಅವನಲ್ಲಿ ಆಲಸ್ಯವಾಗಲಿ. ಎಲ್ಲರೂ ಹೇಳಿ ಆಲಸ್ಯ ಅಂತ ಹೇಳ್ರಿ. ಏನು ಆಲಸ್ಯ ಅಂದ್ರೆ? ಇಲ್ಲಿ ನಿಮ್ಮಲ್ಲಿ ಯಾರಿಗಿಲ್ಲ, ಬಹಳ ಹುಷಾರಾಗಿ ಫಸ್ಟ್ ಹೇಳುವಾಗಿಲ್ಲ. ನೀವು ಬಹಳ ಹುಷಾರಾಗಿ ಹೇಳಿದ್ರಿ. ನಿದ್ದೆ ಮಾಡಿದ ಸ್ತೋತ್ರ ಅಂತ ನೀವು ಸ್ತೋತ್ರ ಮಾಡಿದ್ದೀರಿ. ನೀವು ಬಹಳ ಸ್ಮಾರ್ಟ್ ಆಗಿದ್ದೀರಿ, ದೇವರಿಗೆ ಸ್ಮಾರ್ಟ್ ಆಗಿದ್ದೀರಿ. ಬಟ್ ಸ್ವಲ್ಪ ಕೇಳಿಸಿಕೊಂಡಿದ್ರೆ ಉತ್ತರ ಕೊಟ್ಟ ಚೆನ್ನಾಗಿದೆ. ಅದು ನಾವು ಆ ಫ್ಲೋ ಅಲ್ಲಿ ನಮಗೆ ಯಾರು ಗೊತ್ತಾಗುತ್ತೆ. ಕೆಲಸ ನಾವು ಕೂಡ ಸ್ತೋತ್ರ ಹೇಳ್ಬಿಟ್ಟು ಫಸ್ಟ್ ಫ್ಲೋ ಅಲ್ಲಿ ಹೇಳುವಾಗ ಪರವಾಗಿಲ್ಲ. ಬಟ್ ನಾವು ಜನರಲ್ಲಿ ನೋಡಿದ್ರೆ ಇಲ್ಲಿ ಸಮಯದಲ್ಲಿ ವಿಶ್ವಾಸಕ್ಕೆ ನೀವು ಆಲಕ್ಷ್ಯರಲ್ಲ. ಆ ಒಂದು ವೇಳೆ ಎಲ್ಲಾದ್ರೂ ಆಲಸ್ಯ ಕಂಡ್ರೆ ಈ ಪ್ರಾರ್ಥನೆಯಲ್ಲಿ ಆ ಸೋಮಾರಿತನ ಬಿಟ್ಟು ಹೋಗ್ಬೇಕು. ಸ್ವಲ್ಪ ಹೇಳ ನೋಡ್ರಿ, ನೀವು ಬರೋದು ಅಷ್ಟೇ. ನೀವು ನಮ್ಮನ್ನ ಹಿಂಗೆಲ್ಲ ಕರಿಬಾರ್ದು. ನೀವು ಸೋಮಾರಿಗಳಂತೆಲ್ಲ ಕರಿಬಾರ್ದು. ನನಗೆ ಇಷ್ಟ ಆಗೋದಿಲ್ಲ. ನಿಮಗೆ ಇಷ್ಟ ಆದ್ರೂ ಕಷ್ಟ ಆದ್ರೂ ವಾಕ್ಯ ಹೇಳ್ತಾ ಇದ್ದೀನಿ ನಾನು. ಎಲ್ಲವೂ ನಿಮಗೆ ಇಷ್ಟವಾದ್ದು ಮಾತ್ರ ಹೇಳಿದ್ರೆ ನನಗೆ ಕಷ್ಟ ಆಗೋದಿಲ್ಲ. ಅದಕ್ಕೆ ನನಗೆ ಇಷ್ಟವಾದ ಹೇಳ್ಬೇಕಾನೆ ದೇವರ ವಾಕ್ಯದಿಂದ. ಆ ವಾಕ್ಯ ಹೇಳುತ್ತೆ ದೇವರ ವಾಕ್ಯದಲ್ಲಿ, ದಾನಿಯೇಲನಲ್ಲಿ ಸೋಮಾರಿತನವನ್ನು ಕಾಣಲಿಲ್ಲ. ಸೋಮಾರಿತನವನ್ನು ಕಾಣಲಿಲ್ಲ. ಅಲಕ್ಷ್ಯವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ. ಅವನು ನಂಬಿಗಸ್ತನಾಗಿದ್ದನು. 4ನೇ ವಾಕ್ಯ, ಅವನಲ್ಲಿ ಯಾವ ತಪ್ಪು ಕಂಡುಹಿಡಿದಕ್ಕೆ ಸಾಧ್ಯವಾಗದೆ ಹೋಯಿತು. ಅವನು ನಂಬಿಗಸ್ತನೇ ಆಗಿದ್ದನು. ಅಷ್ಟು ಮಾತ್ರವಲ್ಲ, ಅವನಲ್ಲಿ ಅಲಕ್ಷ್ಯವಾಗಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಹಾಲೆಲೂಯಾ. ಮೊದಲನೇ ಅಂಶ ಬರ್ಕೊಳ್ಳೋದನ್ನು ಗಮನಿಸಿಕೊಳ್ಳಿ. ದಾನಿಯೇಲನ ಜೀವಿತದ ಮೊದಲನೇ ವಿಷಯ ಗೊತ್ತಾ? ದಾನಿಯೇಲನು ಸುಖಕ್ಕಿಂತ ಹೆಚ್ಚು ಸ್ವಭಾವಕ್ಕೆ ಪ್ರಾಮುಖ್ಯತೆ ಕೊಟ್ಟನು. ಮೋರ್ ದನ್ ಡಿಸ್ಕಂಫರ್ಟ್, ತನ್ನ ಸುಖಕ್ಕಿಂತ ಹೆಚ್ಚಾಗಿ ತನ್ನ ಸ್ವಭಾವಕ್ಕೆ, ತನ್ನ ಕ್ಯಾರೆಕ್ಟರಿಗೆ ದಾನಿಯೇಲನು ಪ್ರಾಮುಖ್ಯತೆ ಕೊಟ್ಟನು. ಮಕ್ಕಳೇ, ಸುಖ ಅಲ್ಲ ದೊಡ್ಡದು, ಸ್ವಭಾವ ದೊಡ್ಡದು. ಯಾವ ದೊಡ್ಡದು? ಯಾರ ಸ್ವಭಾವ? ಫಸ್ಟ್ ನಿಮ್ಮ ಸ್ವಭಾವ ತಿಳಿ. ಯಾರ ಸ್ವಭಾವ? ದೇವರ ಮಕ್ಕಳ ಸ್ವಭಾವ, ನಮ್ಮ ಸ್ವಭಾವ ಕೇಳ್ತಾರೆ. ನೀವಂದ್ರೆ ಫಸ್ಟ್ ನಿಮ್ಮ ಸ್ವಭಾವ ಅದೇ ಮೊನ್ನೆ ಒಂದು 2 ಗಂಟೆ ನಾವು ಭೇಟಿಯಾಗಷ್ಟೇ. ಇಷ್ಟೊತ್ತಿಗೆ ನನ್ನ ಸ್ವಭಾವ ಗೊತ್ತಾಗೋಯ್ತಾ? ನಾನು ನಿಂತಾಗ ನನ್ನ ಸ್ವಭಾವ ಗೊತ್ತಾಗಿಲ್ಲ, ಎಲ್ಲೋ ಸ್ವಲ್ಪ ಗೊತ್ತಾಗಿರುತ್ತೆ. ನಾನು ನಿಂತಿರುವಂತ ಶೈಲಿ, ನಾನು ಮಾತಾಡುವಂತ ಶೈಲಿ ಕಂಡಾಗ ಅವ್ರಿಗೆ ಫಾಸ್ಟ್ ಇಂಥವ್ರ ಅಂತ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡಿರ್ತೇವೆ. ಆದ್ರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ದೇವರು ಸಿಂಹದ ಗುರಿಯಿಂದ ತಪ್ಪಿಸುವುದು ನಿಶ್ಚಯ, ಅದು ಗ್ಯಾರಂಟಿ. ಬಟ್ ಅವುಗಳ ಮಧ್ಯದಲ್ಲಿ ನಾವೇನ್ ಮಾಡಬೇಕು? ದೇವರೇ, ನನ್ನ ಸುಖಕ್ಕಿಂತ ನನಗೆ ನನ್ನ ಸ್ವಭಾವನೇ ದೊಡ್ಡದು. ನಮ್ಮ ಸ್ವಭಾವ ದೇವರಿಗೆ ಮೆಚ್ಚಿಕೆ ಆದರೆ ನಮ್ಮ ಕಂಫರ್ಟ್ ಅನ್ನು ದೇವರು ಕೊಟ್ಟ ನಮಗೆ. ಏನ್ ಕಂಫರ್ಟ್ ಅಂದ್ರೆ ಆರಾಮ ಜೀವನ ಅಂತ ಹೇಳ್ತೀವಲ್ಲ, ಆರಾಮ ಜೀವನ ಅಷ್ಟು ಹೇಗಿದೆ, ಆರಾಮವಾಗಿದೆ, ಏನ್ ತೊಂದರೆ ಇಲ್ಲ. ಅದೆಲ್ಲ ದೇವರು ಬಯಸುವಂತದ್ದು. ದೇವರು ಬಯಸುವಂತದ್ದು ಆರಾಮ ಇದೆಯೋ ಇಲ್ವೋ, ನಮ್ಮ ಕ್ಯಾರೆಕ್ಟರ್, ನಮ್ಮ ಸ್ವಭಾವ ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರ್ಬೇಕು. ಎಲ್ಲರಿಗೂ ಸಿಂಹದ ಗುಹೆಯಿಂದ ಹೊರಬರುವಂತ ಆಸೆ ಸಿಂಹದ ಗುಹೆಯಿಂದ ಹೊರಬರಬೇಕು, ಸಿಂಹದ ಬಾಯಿಂದ ಹೊರಬರಬೇಕು, ಸಿಂಹದ ಶಕ್ತಿಯಿಂದ ಹೊರಬರಬೇಕು ಆಸೆ ಇದೆ. ಆದ್ರೆ ದೇವರು ಕೇಳಪ್ಪ, ಸಿಂಹದ ಬಾಯಿಂದ ಹೊರತರುವ ಕೆಲಸ ನಾನು ಮಾಡ್ತೀನಿ, ನೀನು ಸ್ವಭಾವವನ್ನು ಕಾಪಾಡಿಕೊಳ್ಬೇಕು. ಹಾಲೆಲೂಯಾ. ಒಂದು, ದಾನಿಯೇಲನು ತನ್ನ ಸುಖಕ್ಕಿಂತ, ತನ್ನ ಕಂಫರ್ಟ್ಗಿಂತ ತನ್ನ ಸ್ವಭಾವಕ್ಕೆ ಬೆಲೆ ಕೊಟ್ಟನು. ಹಾಲೆಲೂಯಾ. ಈ ಲೋಕದಲ್ಲಿ ನಮ್ಮನ್ನ ನೆಲೆಗೊಳಿಸುವಂತದ್ದು ನಮ್ಮ ಕಂಫರ್ಟ್ ಅಲ್ಲ, ನಮ್ಮನ್ನ ನೆಲೆಗೊಳಿಸುವಂತದ್ದು ನಮ್ಮ ಸ್ವಭಾವಗಳು. ದೇವರ ಮಕ್ಕಳಿಗೆ ಎಲ್ಲರ ಹಾಗೆ ಜೀವಿಸುವಂತ ಸ್ವಾತಂತ್ರ್ಯ ಇಲ್ಲ. ಎಸ್, ಸ್ವಾತಂತ್ರ್ಯ ಇದೆ, ಬಟ್ ನಮಗೆ ನಮ್ಮದೇ ಆದ ಜೀವನ ಶೈಲಿ ಇದೆ, ಇಲ್ವಾ? ದೇವರ ಮಕ್ಕಳಾದ ನಮಗೆ ಅದು ಸಿಟಿ ಆದರೂ ಸರಿ, ಹಳ್ಳಿ ಆದರೂ ಸರಿ, ಆಮೇಲೆ ಹೊರದೇಶ ಆದರೂ ಸರಿ, ಪರದೇಶ ಆದರೂ ಎಲ್ಲಾದರೂ ಸರಿ, ದೇವರ ಮಕ್ಕಳ ಲೈಫ್ ಸ್ಟೈಲ್ ಈ ವಾಕ್ಯದ ಆಧಾರದಲ್ಲಿ ನೆಲೆಗೊಂಡಿದೆ.
ಹಲ್ಲೆಲೂಯಾ. ನಮ್ಮ ಸ್ವಭಾವ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ನಮ್ಮ ಕ್ಯಾರೆಕ್ಟರ್ ದೇವರಿಗೆ ಮೆಚ್ಚುಗೆಯಾಗಿರ್ಬೇಕು. ಅದಕ್ಕೆ ಒಂದು ಸಾರಿ ಕರ್ತನಾದ ಯೇಸು ಸ್ವಾಮಿಯ ಬಳಿಗೆ ಬಂದು ಶಿಷ್ಯರು ಕೇಳಿದರು, ಸ್ವಾಮಿ ನೀವ್ ಯಾರಪ್ಪ? ಒಂದೇ ಮಾತಲ್ಲಿ ಉತ್ತರ ಕೊಟ್ರೆ ಸ್ವಾಮಿ ಕೊಟ್ಟ ಉತ್ತರ ಗೊತ್ತಾ? ನಾನು ಏನ್ ಹೇಳಿದ್ದೀನೋ ಅದೇ ನಾನು. ಸ್ತೋತ್ರ ಮಾಡಿ ದೇವರಿಗೆ. ನಾನು ಏನ್ ಹೇಳಿದ್ದೀನೋ ಅದೇ ನಾನು. ಅಲ್ಲೇ ಅಷ್ಟೇ. ನಾನು ಏನ್ ಹೇಳ್ತೀನೋ ಈಗ ಅದೇ ನಾನು. ಯಾರೇ ಸೈಮನ್ ಪಾಸ್ಟರ್ ಯಾರು ಬಂದ ಅವ್ರು ಏನ್ ಹೇಳಿದ್ರು ಅದೇ ಸೈಮನ್ ಪಾಸ್ಟರ್. ಇವತ್ತು ನಮ್ಮ ಕುರಿತಾಗಿ ಜನ ಏನ್ ಹೇಳಿದ್ರು ಗೊತ್ತಾ? ಇವನು ಆಸ್ತಿ ಇರುವವನಂತಲ್ಲ, ಅಂತಸ್ತಿರುವವನಂತಲ್ಲ, ಶ್ರೀಮಂತನು ಬಡವನಂತಲ್ಲ. ನಮ್ಮ ಕುರಿತಾಗಿ ಜನ ಹೇಳಬೇಕು, ಇವನು ಒಳ್ಳೆಯ ಸ್ವಭಾವ ಇರುವಂತವನು, ಇವನು ಒಳ್ಳೆಯ ಗುಣಲಕ್ಷಣ ಇರುವವನು, ಒಳ್ಳೆಯ ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿ ಎಂಬುದಾಗಿ ಜನ ಹೇಳಿದರೆ ಅದೇ ನಮ್ಮ ಕುರಿತಾಗಿ ದೇವರು ಬಯಸುವಂತ ಉತ್ತಮವಾದ ಸಾಕ್ಷಿಗಳು. ಹಲ್ಲೆಲೂಯಾ. ನಾವು ನಮ್ಮ ಸ್ವಭಾವವನ್ನು ಕಾಪಾಡಿಕೊಂಡ್ರೆ ನಮಗೆ ಬೇಕಾದ ಬಿಡುಗಡೆಯನ್ನು ದೇವರು ತನ್ನ ಸಮಯದಲ್ಲಿ ನಮಗಾಗಿ ದಯಪಾಲಿಸ್ತಾನೆ. ಹಲ್ಲೆಲೂಯಾ. ದಾನಿಯೇಲನೇ, ನೀನು ನಂಬಿಗಸ್ತನಾಗಿದ್ದೀಯಾ? ನಿನ್ನ ಸ್ವಭಾವದಲ್ಲಿ ಚೇಂಜ್ ಆಗಲಿಲ್ಲ. ನೀನು ಆಸೆ ಉಳ್ಳವರಲ್ಲ, ನೀನು ಸೋಮಾರಿಯಲ್ಲ, ನೀನು ಅಕ್ರಮ ಮನುಷ್ಯನಲ್ಲ, ನಿನ್ನ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡುವಂತ ಮನುಷ್ಯ. ನಿನ್ನನ್ನ ನಾನು ಸಿಂಹಗಳ ಗುಹೆಯಿಂದ ತಪ್ಪಿಸುವ ದೇವರು. ಹಲ್ಲೆಲೂಯಾ. ಅಥವಾ ಇಬ್ಬರು ಸೇವಕರು ಹೇಳ್ತಾರೆ, ನಮ್ಮ ಸ್ವಭಾವ ಒಂದು ಮರ ಇದ್ದಾಗ, ಮರ ಟ್ರೀ, ಕ್ಯಾರೆಕ್ಟರ್ ಇಸ್ ಲೈಕ್ ಟ್ರೀ. ಸ್ವಭಾವ ಒಂದು ಮರ ಇದ್ದಾಗ, ಮರ ಚೆನ್ನಾಗಿದ್ದರೆ ಫಲ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆ? ಮರ ಚೆನ್ನಾಗಿದ್ದರೆ ಫಲ. ಇವತ್ತು ನಾವು ನೋಡೋದು ಮರವನ್ನ, ಫಲವನ್ನ. ನಾವು ಯಾರು ಮರವನ್ನು ನೋಡೋದ ಜಾಸ್ತಿ ನೋಡಿದ್ರೆ ಫಲ ಚೆನ್ನಾಗಿದೆ, ಸೂಪರ್. ಬಟ್ ದೇವರು ನೋಡುದು ಅದಾದ್ಮೇಲೆ ಫಸ್ಟ್ ನೋಡುದು ಮರ. ದೇವರು ಗೊತ್ತು, ಒಳ್ಳೆಯ ಮರ ಇದ್ರೆ ಅದರಲ್ಲಿ ಕೆಟ್ಟ ಫಲ ಬರೋ ಚಾನ್ಸೇ ಇಲ್ಲ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ನನ್ನಲ್ಲಿ ಬರುವಂತ ಫಲಗಳು ಚೆನ್ನಾಗಿರುತ್ತೆ. ನನ್ನ ಸ್ವಭಾವ ಚೆನ್ನಾಗಿದ್ರೆ ನನ್ನ ಮಾತುಗಳು ಚೆನ್ನಾಗಿರುತ್ತೆ. ನನ್ನ ಸ್ವಭಾವ ಚೆನ್ನಾಗಿದ್ರೆ ನನ್ನ ಡೀಲಿಂಗ್ಸ್ ಚೆನ್ನಾಗಿರುತ್ತೆ. ನನ್ನ ಸ್ವಭಾವ ಚೆನ್ನಾಗಿದ್ರೆ ಇತರರೊಂದಿಗೆ ನನ್ನ ವ್ಯವಹಾರ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ನಾವೇನ್ ಮಾಡೋಣ? ನನ್ನ ಸ್ವಭಾವವನ್ನು ಕಾಪಾಡ್ಕೊಳ್ಳೋಣ. ದೇವರ ಬರೋಣ ಬಹಳ ಸಮೀಪವಾಗಿದೆ. ಕರ್ತನ ಬರೋಣ ಬೇಗನೆ ಆಗುತ್ತೆ. ನಾವು ಅದನ್ನ ಹೇಳ್ತೀವಿ, ನಾವು ನಂಬ್ತೀವಿ ಅಂತ ಹೇಳಿ ನಾವು ಹೇಳಿದ ಟೈಮಿಗೆ ದೇವರು ಬರಲ್ಲ, ದೇವರ ಟೈಮಿಗೆ ಆ ಟೈಮ್ ಬರ್ತಾರೆ. ಬಟ್ ಬರೋಣ ಅಂತ ಬೇಗ. ಯಾಕೆ? ಎಲ್ಲಾ ಲೋಕದ ಪದ್ಧತಿಗಳು ಹೇಳ್ತವೆ ಕರ್ತನ ಬರೋಣ ಸಮೀಪವಾಗಿದೆ. ಬರುವಾಗ ನಾವು ಮೇಲಕ್ಕೆ ಹೋಗುವುದಕ್ಕೆ ಅಡಿಪಾಯ ನಮ್ಮ ಕ್ಯಾರೆಕ್ಟರ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಎಷ್ಟು ಬಲವುಳ್ಳದಾಗಿದೆಯೋ ನಮ್ಮ ಬಾಯಿಂದ ಬರುವಂತ ಮಾತುಗಳು ಅಷ್ಟೇ ಬಲವುಳ್ಳದಾಗಿದೆ. ನಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಅರ್ಥಗರ್ಭಿತವಾಗಿರಬೇಕು. ನಮ್ಮ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ದೇವರ ರಾಜ್ಯವನ್ನು ಮಹಿಮೆಪಡಿಸುವಂತ ಪದಗಳಾಗಿರಬೇಕು. ದಾನಿಯೇಲನಿಗೆ ಕೇಳಿ ನೋಡ್ರಿ, ಹೇಳ್ತಾನೆ, ನನಗೆ ಬೇಕಿದ್ರೆ ಈ ರಾಜ್ಯ, ನಾನಿರುವಂತಹ ರಾಜ್ಯದಲ್ಲಿ ಸುಖ ಅನುಭವಿಸಲಿಕ್ಕೆ ಒಂದೇ ಒಂದು ಏನ್ ಮಾಡಬೇಕು? ರಾಜನ ಹೆಸರು ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಅದು ಮಾಡಿದ್ರೆ ಸುಖ ಸಿಗತ್ತೆ. ಅವ್ರು ಹೇಳಿದ್ರೆ ಗೊತ್ತಾ, ನನಗೆ ಆ ಸುಖ ಬೇಡ, ನನಗೆ ನನ್ನ ಸ್ವಭಾವವನ್ನು ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಸುತ್ತಮುತ್ತಲು ಜನ ಬಂದು ಹೇಳ್ತಾರೆ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಸುಖ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ಹೇಳ್ತೀವಿ, ಸುಖಕ್ಕಿಂತ ದೊಡ್ಡದು ನಮ್ಮ ಸ್ವಭಾವ ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ನನ್ನ ಸ್ವಭಾವ, ಹಲ್ಲೆಲೂಯಾ. ಅದು ಸಭೆಯಲ್ಲಾಗಿರ್ಬೋದು, ಫ್ಯಾಕ್ಟರಿಯಲ್ಲಾಗಿರ್ಬೋದು, ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ನಮ್ಮ ಸ್ವಭಾವ ಉತ್ತಮವಾಗಿರಬೇಕು. ದೇವರ ಆಸೆಯಾಗಿದೆ. ಹಾಗಿದ್ದರೆ ಸಿಂಹಗಳ ಬಾಯಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಸ್ವಭಾವ, ಕ್ಯಾರೆಕ್ಟರ್ ಬಹಳ ಬಹಳ ಮುಖ್ಯವಾದ. ಸೊ ಇಲ್ಲಿ ದಾನಿಯೇಲನೇ, ನಿನ್ನನ್ನು ದೇವರು ಸಿಂಹದ ಗುಹೆಯಿಂದ ತಪ್ಪಿಸುವುದಕ್ಕೆ ಕಾರಣ ಗೊತ್ತಾ? ನೀನು ನಿನ್ನ ಸ್ವಭಾವವನ್ನು ಕಾಪಾಡಿಕೊಂಡಿದ್ದೀಯಾ? ನೀನು ನಿನ್ನ ಸ್ವಭಾವವನ್ನು ದೇವರ ಮುಂದೆ ಉತ್ತಮವಾಗಿ ನಡೆಸಿಕೊಂಡಿದ್ದೀಯಾ? ಆ ಸ್ವಭಾವದ ಆಧಾರದಲ್ಲಿ ದೇವರು ನಿನ್ನ ನೋಡಿದಾಗ, ಎಸ್, ನೀನು ಒಳ್ಳೆಯ ಕ್ಯಾರೆಕ್ಟರ್ ಇರುವಂತ ಮನುಷ್ಯನಾದ್ದರಿಂದ ನಾನು ರಾಜ್ಯದಲ್ಲಿ ನಿನ್ನನ್ನ ಮೇಲಕ್ಕೆತ್ತುತ್ತೇನೆ. ಆಮೆನ್. ದಾನಿಯೇಲನು ಸುಖವನ್ನ ಬಯಸುವುದಕ್ಕಿಂತ ಹೆಚ್ಚು ಬಯಸಿದ್ದು ತನ್ನ ಸ್ವಭಾವ.
ಇವತ್ತು ಅನೇಕ ದೇವರ ಮಕ್ಕಳು ಈ ಲೋಕದ ಸುಖಕ್ಕಾಗಿ, ಈ ಲೋಕದ ಐಶ್ವರ್ಯ, ಆಸ್ತಿ, ಸಂಪತ್ತಿಗಾಗಿ ದೇವರು ಹೇಳುವಂತ, ದೇವರು ಬಯಸಿದಂತ ಸ್ವಭಾವಗಳನ್ನ ಬಿಟ್ಟು ಈ ಲೋಕದ ಹಿಂದೆ ಹೋಗ್ತಿದ್ದಾರೆ. ಅವುಗಳ ಮಧ್ಯದಲ್ಲಿ ನಾನು ನೀವುಗಳು ಹೇಳೋಣ, ಶಾಲೋನ್ ಏಜಿ ಸಭೆಯ ವಿಶ್ವಾಸಿಗಳು ಹೇಳೋಣ, ಸ್ವಾಮಿ, ಸುಖಕ್ಕೋಸ್ಕರ ಸ್ವಭಾವವನ್ನು ಬಿಟ್ಟು ಕೊಡೋದಿಲ್ಲ. ನಾನು ದೇವರ ಕೈಗೆಳತಿ ಹೇಳ್ರಿ, ಸುಖಕ್ಕೋಸ್ಕರ, ಸಂಪತ್ತಿಗೋಸ್ಕರ, ಆರಾಮದಾಯಕ ಜೀವನಕ್ಕೋಸ್ಕರ ನನ್ನ ಸ್ವಭಾವವನ್ನು ಬಿಟ್ಟು ಕೊಡೋದಿಲ್ಲ ಸ್ವಾಮಿ. ನನ್ನ ಕ್ಯಾರೆಕ್ಟರ್ ಬಿಟ್ಟು ಕೊಡೋದಿಲ್ಲಪ್ಪ. ಕಡೆಯವರೆಗೂ ಒಳ್ಳೆಯ ಸ್ವಭಾವವುಳ್ಳವನಾಗಿ, ಉತ್ತಮ ಸ್ವಭಾವವುಳ್ಳವನಾಗಿ, ಉತ್ತಮ ಗುಣಲಕ್ಷಣ ಉಳ್ಳವನಾಗಿ ನಾನು ಜೀವಿಸುತ್ತೇನೆಂಬುದಾಗಿ ದೇವರ ಮುಂದೆ ತೀರ್ಮಾನ ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಕಡೆಗೆ ಒಬ್ಬರು ಬೆರಳು ತೋರಿಸಿ ಹೇಳಬಾರ್ದು, ಇವನು ದೇವರ ಮಗನಾಗಿ, ಮಗನನ್ನ ಹೆಸರು ಮಾತ್ರ, ಜೀವನದಲ್ಲಿ ಆತರ ಇಲ್ಲ ಅಂತ ಯಾರು ಹೇಳಬಾರ್ದು. ಅದು ಹೇಳದಿರೋದಕ್ಕೆ ನಾವು ನಮ್ಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಕ್ಯಾರೆಕ್ಟರ್, ನಮ್ಮ ಸ್ವಭಾವ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಹಾಗೆ ಮೆಚ್ಚುಗೆಯಾಗಿದ್ರೆ ರಾಜ್ಯದಲ್ಲಿ, ನಾವಿರುವಂತ ಜಾಗದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆತ್ತುವ ದೇವರಾಗಿದ್ದಾರೆ. ಒಂದು ನೀವು ಅರ್ಥ ಮಾಡ್ಕೊಂಡ್ರಿ, ಸ್ವಭಾವ ಚೆನ್ನಾಗಿದ್ದರೆ ಜನರು ನಮಗೆ ವಿರುದ್ಧವಾಗಿ ಎಷ್ಟು ದೋಷಾರೋಪಣೆಗಳು ಮಾಡಿದರು, ಆ ದೋಷಾರೋಪಣೆಯನ್ನ ದೇವರು ನೆಲಸಮ ಮಾಡಿ ನನ್ನ ಸ್ವಭಾವವನ್ನ ದೇವರು ಸ್ಥಿರಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನೋಡ್ರಿ, ದಾನಿಯೇಲನು ಅಲಕ್ಷ್ಯ ತೋರಿಸದವನು, ದಾನಿಯೇಲನು ಅಕ್ರಮ ಇಲ್ಲದವನು, ದಾನಿಯೇಲನು ನಂಬಿಗಸ್ತನು. ದೇವರ ಮಕ್ಕಳೇ, ನಮ್ಮಲ್ಲಿ ಅಲಕ್ಷ್ಯ ಇರಬಾರ್ದು, ಆಲಸ್ಯತನ ಇರಬಾರ್ದು, ಸೋಮಾರಿತನ ಇರಬಾರ್ದು. ಬದುಕಿರುವವರೆಗೂ ವೀರನಾಗಿ, ಶೂರನಾಗಿ, ಕ್ರಿಸ್ತನಿಗಾಗಿ ಬದುಕಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೊರೋನಾ ಬಂದಾಗ ಕ್ಯಾರೆಕ್ಟರ್ ಚೇಂಜ್ ಆಗೋದಿಲ್ಲ. ಕೊರೋನಾ ಬರಲಿ, ಕೊರೋನಾ ಹೋಗ್ಲಿ, ನನ್ನ ಸ್ವಭಾವ ದೇವರಿಗೆ ಮೆಚ್ಚುಗೆಯಾಗಿರುತ್ತೆ. ಬಹಳ ದುಃಖದ ವಿಷಯದಿಂದ ಈ ಕೊರೋನಾ ಸಮಯದಲ್ಲಿ ಎಷ್ಟೋ ಜನರು ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗಿದ್ದಾರೆ, ದೇವರೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಬಟ್ ಥ್ಯಾಂಕ್ ಗಾಡ್, ನಮ್ಮ ಈ ಸಭೆಯ ಇಷ್ಟು ವಿಶ್ವಾಸಗಳನ್ನ ದೇವರು ನಿಲ್ಲಿಸಲಿಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸರಳ ಪ್ರಶ್ನೆ ಕೇಳೋಣ. ಎಷ್ಟೋ ದಿನಗಳು ಆರಾಧನೆಗಳಿಲ್ಲದೆ, ವಾರಗಳು ಆನ್ಲೈನ್ ಇದ್ದಿರ್ಬೋದು, ಜೂಮ್ ಅಲ್ಲಿ ಇದ್ದಿರ್ಬೋದು, ಆರಾಧನೆ ಇಲ್ಲದೆ ಎಷ್ಟೋ ಸಂದರ್ಭಗಳು ನಾವು ಸೋತು ಹೋಗಿದ್ದೀವಲ್ಲ, ನಾವು ಕುಗ್ಗಿ ಹೋಗಿದ್ದೀವಲ್ಲ. ಬಟ್ ಆ ಸಮಯದಲ್ಲಿ ನಮ್ಮ ಬಳಿಗೆ ಬರೋದಕ್ಕೆ ಪಾಸ್ಟರ್ಗಳಿಗೆ ಸಾಧ್ಯವಾಗಿಲ್ಲ, ಪಾಸ್ಟರ್ಗಳ ಬಳಿಗೆ ಹೋಗೋದಕ್ಕೆ ನಮಗೂ ಸಾಧ್ಯವಾಗಿಲ್ಲ. ಬಟ್ ಅವುಗಳ ಮಧ್ಯದಲ್ಲಿ ನಮ್ಮ ಜೊತೆಗೆ ಒಬ್ಬರು ಇದ್ದರು. ಸ್ತೋತ್ರ. ಅವರು ಹೇಳಿದ್ದೇನು ಗೊತ್ತಾ? ಎಷ್ಟೇ ಕಷ್ಟ ಬರಲಿ, ಸ್ವಭಾವವನ್ನು ಮಾತ್ರ ಬಿಡಬೇಡ, ಕ್ಯಾರೆಕ್ಟರ್ ಮಾತ್ರ ಬಿಡಬೇಡ, ಭಕ್ತಿಯನ್ನು ಬಿಡಬೇಡ, ನೀತಿಯನ್ನು ಬಿಡಬೇಡ, ನಂಬಿಗಸ್ತಿಕೆಯನ್ನು ಬಿಡಬೇಡ. ನನಗಾಗಿ ಸ್ಥಿರವಾಗಿ ನಿಲ್ಲು. ಒಂದಿನ ಬರುತ್ತೆ, ನಾನು ನಿಮ್ಮನ್ನು ಹೊರತರುವ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಬಿಡಿಸುವ ದೇವರಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹಗಳ ಶಕ್ತಿಯಿಂದ ತಪ್ಪಿಸುವ ದೇವರು ನಮ್ಮ ದೇವರು. ನಮ್ಮ ಸ್ವಭಾವವನ್ನು ನಾವು ಕಾಪಾಡಿಕೊಳ್ಳೋಣ. ಹಲ್ಲೆಲೂಯಾ. ಜನರು ನಮ್ಮ ಕಡೆಗೆ ಬೆರಳು ತೋರಿಸಿ ಇವನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಅವಕಾಶ ಕೊಡಬೇಡಿ. ಯೋಚನೆ ಮಾಡಿ, ಹಾಗೆ ಯಾರಾದರೂ ನೋಡಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ಬಿಕಾಸ್ ದೇವರಿಗೆ ನಮ್ಮ ಸುಖಕ್ಕಿಂತ ನಮ್ಮ ಸ್ವಭಾವನೆ ತೋರಿತು. ನಿಮ್ಗೆ ಪದ ಅರ್ಥ ಆಗ್ತಿದೆಯಾ? ಇಂಗ್ಲಿಷಲ್ಲಿ ಮೋರ್ ದೆನ್ ಮೈ ಕಂಫರ್ಟ್ ಗಾಡ್ ಇಸ್ ವರಿಡ್ ಅಬೌಟ್ ಹಿ ಈಸ್ ಕೇರಿಂಗ್ ಫಾರ್ ಅವರ್ ಕ್ಯಾರೆಕ್ಟರ್. ನಮ್ಮ ಕಂಫರ್ಟ್ಗಿಂತ, ನಮ್ಮ ಆರಾಮದಾಯಕ ಜೀವನಕ್ಕಿಂತ ದೇವರು ಹೇಳೋದು ನಿನ್ನ ಸ್ವಭಾವ ಚೆನ್ನಾಗಿರುತ್ತೆ. ಸ್ವಭಾವ ಚೆನ್ನಾಗಿದ್ರೆ, ಈ ದೊಡ್ಡ ದೊಡ್ಡ ಜನರ ಶವ ಸಂಸ್ಕಾರಗಳಿಗೆ ಗಮನಿಸಿ ನೋಡಿದ್ರೆ ಅವ್ರು ಹೇಳ್ತಾರೆ, ನಾನು ಅವರು ಅದು ಹೇಳಿದ್ರು, ಇದು ಹೇಳಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಸಂಪಾದನೆ ಮಾಡಿದ್ರು, ಅಷ್ಟಿದೆ ಇಷ್ಟಿದೆ, ಅದೆಲ್ಲ ತಾತ್ಕಾಲಿಕ. ಆದ್ರೆ ಕೆಲವು ಜನರ ಬಗ್ಗೆ ಹೇಳ್ತಾರೆ, ಒಳ್ಳೆಯ ಸ್ವಭಾವ ಇದ್ದವರು ಇವರು. ಆಸ್ತಿ ಇಲ್ಲ, ಸಂಪತ್ತಿಲ್ಲ, ಹಣ ಇಲ್ಲ, ಐಶ್ವರ್ಯ ಇಲ್ಲ, ಆದ್ರೆ ಸ್ವಭಾವ ಚೆನ್ನಾಗಿತ್ತು. ಈ ಸಾಕ್ಷಿಗಿಂತ ದೊಡ್ಡದು ಯಾವುದೂ ಇಲ್ಲ. And that is why someone said, if your health is lost, ಆರೋಗ್ಯ ಹೋದ್ರೆ, ಹಣ ಹೋದ್ರೆ ಏನು ಹೋಗೋದಿಲ್ಲ. ಆರೋಗ್ಯ ಹೋದ್ರೆ ಸ್ವಲ್ಪ ಏನೋ ಕಳ್ಕೊಂಡಂಗೆ, ಆದ್ರೆ ಸ್ವಭಾವ ಹೋದ್ರೆ ಎಲ್ಲ ಕಳ್ಕೊಂಡಂಗೆ. ಇದು ಡಾಕ್ಟರ್ ಬಿಲ್ಲಿಂಗ್ ಅವರು ಹೇಳಿದ ಮಾತು. ಹಣ ಹೋಯ್ತಾ ನೀವೇನು ಕಳ್ಕೊಂಡಂಗಲ್ಲ,
ಆರೋಗ್ಯ ಹೋಯ್ತಾ ಸ್ವಲ್ಪ ಏನೋ ಕಳ್ಕೊಂಡಂಗೆ, ಆದರೆ ಸ್ವಭಾವ ಹೋದ್ರೆ ಎಲ್ಲವನ್ನು ಕಳ್ಕೊಂಡಂಗೆ. ಹಾಲೆಲೂಯ. ಇನ್ನೊಂದು ಮಾತು ಹೇಳುತ್ತಿದ್ರೆ, ಸ್ವಭಾವ ಇದ್ದರೆ ಎಲ್ಲ ಇದ್ದಂಗೆ, ನಮಗೆ ಎಲ್ಲ ಇದ್ದಂಗೆ. ದೇವರಿಗೆ ಮೆಚ್ಚಿದ ಕ್ಯಾರೆಕ್ಟರ್ ಇದ್ದರೆ ಎಲ್ಲರೂ ಇದ್ದಂಗೆ ನಮಗೆ. ಹಾಲೆಲೂಯ. ದಾನಿಯೇಲನ ಜೀವಿತದಲ್ಲಿ ಏನಿಲ್ಲ? ಆಲಸ್ಯ ಇಲ್ಲ. ದಾನಿಯೇಲನ ಜೀವಿತದಲ್ಲಿ ಸೋಮಾರಿತನ ಇಲ್ಲ. ಸ್ತೋತ್ರ. ಪ್ರತಿಯೊಂದು ಕಾಲಕ್ಕೂ ಅವನ ಕೆಲಸ ಮಾಡೋದಕ್ಕಾಗಲಿ, ಅವನ ವಾಕ್ಯ ಓದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ, ಯಾವುದೇ ಕೆಲಸಕ್ಕೆ ಆಲಸ್ಯತನ ದಾನಿಯೇಲನ ಜೀವಿತದಲ್ಲಿ ಇಲ್ಲ. ಅವನು ಯಾವಾಗಲೂ ಸಿದ್ಧನಾಗಿದ್ದ. ಕ್ಯಾರೆಕ್ಟರ್, ಸ್ವಭಾವ ನಾವು ಕಾಪಾಡಿಕೊಳ್ಳಬೇಕು. ನೀವು ಬೇರೆ ಯಾವುದು ಮಾತ್ರ ಕೂಡ ಈ ಒಂದು ಅಂಶ ಬರಿಬೇಡಿ. ಸೈಮನ್ ಪಾಸ್ಟರ್ ಏನ್ ಸೆಟ್ ಮಾಡಿದ್ರು, ಅವ್ರು ಹೇಳಿದ್ರು ನಾವು ಚೆನ್ನಾಗಿ ಸ್ವಭಾವ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರು. ಅದು ಸಾಕು. ಅದಿದ್ದರೆ ಎಲ್ಲ ಇದ್ದಂಗೆ. ಹಾಲೆಲೂಯ. ಅದಿದ್ದರೆ ಎಲ್ಲ ಇದ್ದಂಗೆ ನಮಗೆ. ದೇವರು ನೋಡುವಾಗ ನಮ್ಮಲ್ಲಿ ಎಸ್ ವಾಟ್ ಎ ಗುಡ್ ಕ್ಯಾರೆಕ್ಟರ್, ಎಂತ ಒಳ್ಳೆ ಸ್ವಭಾವ ನಿನಗಿದೆ, ಆ ಸ್ವಭಾವದ ಮೇಲೆ ದೇವರನ್ನು ಆಶೀರ್ವಾದ ಮಾಡ್ತಾರೆ. ದೇವರ ವಾಕ್ಯ ಹೋಗ್ಕೊಟ್ರಿ, ಎಲ್ಲ ದೇವರ ಭಕ್ತರನ್ನ ದೇವರ ಆಶೀರ್ವಾದ ಮಾಡಿದ್ದು ಅವರ ಹೆಸರಿನ ಮೇಲೆ ಅಲ್ಲ, ಅವರ ಐಶ್ವರ್ಯದ ಮೇಲೆ ಅಲ್ಲ, ಬದಲಾಗಿ ಅವರ ಸ್ವಭಾವಗಳ ಮೇಲೆ. ಇಲ್ವಾ? ಕ್ಯಾರೆಕ್ಟರ್. ದೇವರು ದಾನಿಯೇಲನನ್ನ ಸಿಂಹಗಳ ಗುಹೆಯಿಂದ ಹೊರತರೋದಕ್ಕೆ ಕಾರಣ ಅವನ ಸ್ವಭಾವ ಚೆನ್ನಾಗಿತ್ತು, ಅವನ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಇವತ್ತು ರಾತ್ರಿ ದಾನಿಯೇಲನ ಕ್ಯಾರೆಕ್ಟರ್ ಎಲ್ಲೋ ಒಂದು ಕಡೆ ನಮ್ಮನ್ನು ಉಂಟಾಗಲಿ. ಹೇಳಿದ್ರಪ್ಪ, ದಾನಿಯೇಲನ ಹಾಗೆ ನನ್ನ ಸ್ವಭಾವವನ್ನು ಕೂಡ ಕಾಪಾಡೋದಕ್ಕೆ ನನಗೆ ಸಹಾಯ ಮಾಡು. ಹಾಲೆಲೂಯ. ಆಲಸ್ಯ ಬೇಡ ಕರ್ತನೆ, ಸೋಮಾರಿತನ ಬೇಡ ಕರ್ತನೆ. ಕರ್ತನೆ, ಯಾವ ಕಾರ್ಯ ಕೊಟ್ಟರು ಕೂಡ ಅದು ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಅದು ಬೇಡಪ್ಪ. ನನಗೆ ನೀನು ಕೊಟ್ಟುವ ಕೆಲಸವನ್ನ ಅದಾಯ ಸಮಯದಲ್ಲಿ ಮುಗಿಸುವಂತ ಶಕ್ತಿ ನನಗೆ ದಯಪಾಲಿಸು. ನನ್ನ ಸ್ವಭಾವವನ್ನು ಕಾಪಾಡಿಕೊಳ್ಳುವಂತ ಕೃಪೆ ನನಗೆ ದಯಪಾಲಿಸು. Give us a good character. Give us good character. ಒಳ್ಳೆಯ ಸ್ವಭಾವವನ್ನು ಕೊಡು ನಮಗೆ. ಹಾಲೆಲೂಯ. ಹಾಲೆಲೂಯ. ರಕ್ಷಣೆ ಹೊಂದಿದಾಗ ಎಸ್ ಒಳ್ಳೆಯ ಸ್ವಭಾವ ಇತ್ತು. 10 ವರ್ಷ 15 ವರ್ಷ ಆದಾಗ ಸ್ವಭಾವಗಳು ಬದಲಾಗ್ತಾನೆ ಇದೆ. ಹಳೆಯ ಸ್ವಭಾವದಲ್ಲಿ ಹೋಗ್ತಾ ಇದ್ದಾರೆ. ನಾವು ಹೇಳಬೇಕಿಲ್ಲ ಸ್ವಾಮಿ, ದಿನ ಹೋದಂತೆ ಉತ್ತಮ ಸ್ವಭಾವ ನಮ್ಮಲ್ಲಿ ಉಂಟಾಗಲಿ, ಒಳ್ಳೆಯ ಸ್ವಭಾವ ನಮಗೆ ಉಂಟಾಗಲಿ, ಒಳ್ಳೆಯ ಕಾರ್ಯಕ್ರಮಗಳು. ಚಿನ್ನ ಏನೋ ಎಷ್ಟು ಪುಟಕ್ಕೆ ಹಾಕ್ತೀವೋ, ಎಷ್ಟು ಬೆಂಕಿಗೆ ಹಾಕ್ತೀವೋ ಅಷ್ಟೇ ಏನಾಗುತ್ತೆ, ಬ್ರೈಟ್ ಶುದ್ಧ ಆಗುತ್ತೆ, ಉಪಯೋಗ ಪಾತ್ರವಾಗುತ್ತೆ, ಒಳ್ಳೆಯದಾಗುತ್ತೆ ಅನೇಕ ಜನರಿಗೆ. ಹಾಗೆ ನಾವು ಒಂದೊಂದು ಸನ್ನಿವೇಶಗಳ ಮೂಲಕ ಹಾದು ಹೋಗ್ತಾ ಕಷ್ಟಗಳು, ದುಃಖಗಳು, ಸಂಕಟ, ವೇದನೆ ಹಾದು ಹೋಗ್ತೀವಲ್ಲ, ಹಾದು ಹೋಗುವಾಗ ನಮ್ಮ ಸ್ವಭಾವ ಹಾಳಾಗಬಾರ್ದು, ನಮ್ಮ ಸ್ವಭಾವ ಸಾಫ್ಟ್ ಆಗಬೇಕು. ಕಷ್ಟಗಳು ಜಾಸ್ತಿ ಆಗುತ್ತೆ, ಗುಣಗುಟ್ಟುವಿಕೆ ಸ್ವಭಾವ ಜಾಸ್ತಿ ಆಗುತ್ತೆ, ಮುರುಗುರು ಅದ ಹಾಗೆ ಅಲ್ಲ. ನಾವು ಕಷ್ಟದಲ್ಲಿ ಜಾಸ್ತಿ ಹೋಗಕ್ಕೆ ನಮ್ಮ ಸ್ವಭಾವ ಸಾಫ್ಟ್ ಆಗ್ಬೇಕು. ದೇವರೇ, ನೀವೇನ್ ಹೇಳ್ತೀರೋ ನಾವು ಅದನ್ನ ಮಾಡ್ತೀವಿ. ನೀವು ಕಳಿಸ್ಕೊಡ್ತೀರಾ, ನಾವು ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನೀವು ಕಷ್ಟ, ದುಃಖ, ಸಂಕಟ ಹೋಗೋದಕ್ಕೆ ನಾವು ಹೋಗ್ತೀವಿ, ನಾವು ರೆಡಿ ಆಗಿದ್ದೀವಿ, ಹೋಗೋದಕ್ಕೆ ಸಿದ್ಧರಾಗ್ತೀವಿ. ಅದರ ಬಗ್ಗೆ ಒಂದು ನಮ್ಮ ಸ್ವಭಾವ ಬೆಳಿಬೇಕು, ನಮ್ಮ ಸ್ವಭಾವ ಇನ್ಕ್ರೀಸ್ ಆಗಬೇಕು. ಇವತ್ತು ರಾತ್ರಿ ನಾನು ನನ್ನ ಸ್ವಭಾವವನ್ನು ಕಾಪಾಡಿಕೊಂಡ್ರೆ ನನಗೆ ಎಲ್ಲ ಇದ್ದಂಗೆ. ಇಫ್ ಯು ಹ್ಯಾವ್ ಕ್ಯಾರೆಕ್ಟರ್, ಯು ಹ್ಯಾವ್ ಎವ್ರಿಥಿಂಗ್. ಯು ಹ್ಯಾವ್ ಎವ್ರಿಥಿಂಗ್. ಹಾಗೆ ನಾನು ಯಾಕೆ ಇದನ್ನು ಮಾತು ಹೇಳ್ತಿದ್ರೆ, ಇವತ್ತಿನ ಕ್ರೈಸ್ತ ಜೀವನದಲ್ಲಿ ಸ್ವಭಾವಕ್ಕೆ ಯಾರು ಬೆಲೆ ಕೊಡೋದಿಲ್ಲ. ಜನ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಚರ್ಚೆಗೆ ಹೋಗ್ಬೇಕು, ಕ್ರೈಸ್ತರಾಗಿರ್ಬೇಕು, ದಟ್ ಇಸ್ ವಾಟ್ ದೇ ಡಿಸೈರ್. ನಾನು ಬಂದಾಗಲೇ ದೇವರ ಸೇವಕರು ಒಂದು ಮಾತು ಹೇಳಿದ್ರು, ಎಸ್ 5,000 ಆತ್ಮಗಳು ಬೇಕು ನಮಗೆ, ಆದರೆ 5,000 ಆತ್ಮಗಳಿದ್ದು ಅವರೆಲ್ಲ ನರಕಕ್ಕೆ ಹೋಗೋದಕ್ಕಿಂತ 50 ಜನ ಅಲ್ಲಿಗೆ ಹೋಗೋರು ಬೇಕು ನಮಗೆ. ಅದು ಹೆಂಗಾಗುತ್ತೆ? ಸ್ವಭಾವದಿಂದಲೇ ಆಗುವಂಥದ್ದು. ದೇವರೇ, 50 ಜನ ಬರಲಿ, 500 ಜನ ಬರಲಿ, 5,000 ಜನ ಬರಲಿ, ಸ್ವಭಾವ ಇರುವಂತ ಜನ ಬರಬೇಕು ನಮಗೆ. ಒಳ್ಳೆಯ ಕ್ಯಾರೆಕ್ಟರ್ ಬೆಳೆಸುವಂತ ಜನ ಬೇಕು ನಮಗೆ. ಅಷ್ಟೇ. ಹೇಗೆ ಬೆಳೆಸಕ್ಕಾಗತ್ತೆ? ನಾವು ಹೇಳೋದಕ್ಕೆ ಸುಲಭ ಅಲ್ಲ, ಅನುಭವಗಳ ಮೂಲಕ ಹಾದು ಹೋಗ್ಬೇಕು ನಾವು. ಅದು ಹೋದಾಗೆಲ್ಲ ನಮ್ಮ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಮೋರ್ ದನ್ ಕಂಫರ್ಟ್, ಲುಕ್ ಫಾರ್ ಕ್ಯಾರೆಕ್ಟರ್. ಆಮೇಲೆ ಸುಖಕ್ಕಿಂತ, ಆರಾಮದಾಯಕ ಜೀವನಕ್ಕಿಂತ ನಾವು ನೋಡಬೇಕಾದದ್ದು ನಮ್ಮ ಸ್ವಭಾವ. ಸ್ತೋತ್ರ. ಅಪ್ಪ ಹೇಳಿದ್ದೇನೆ ಗೊತ್ತಾ, ಯೋಗದ ಬಗ್ಗೆ ಸಾಕ್ಷಿ ಹೇಳಿದ್ದೇನೆ ಗೊತ್ತಾ, ಸಹಿತ ಏನ್ ಬೇಕಾದ್ರೂ ಮಾಡೋವನ್ನ, ಆದ್ರೆ
ಯಾವ ಕಾಲಕ್ಕೂ ಅವನ ಬಾಯಿಂದ ಅವನು ನನ್ನನ್ನು ತಿರಸ್ಕರಿಸುವುದಿಲ್ಲ. What a testimony. He will never accuse me. He will never ನನ್ನನ್ನು ಯಾವತ್ತಿಗೂ ಬಾಯಿಂದ ದೂಷಣೆ ಮಾಡೋದಿಲ್ಲ. ಯಾರು? ಹಲ್ಲೆಲೂಯಾ. ಇವತ್ತು ರಾತ್ರಿ ದೇವರ ಬಗ್ಗೆ ಯಾರಿಗೆ ಕೇಳಬೇಕು? ಏನೇ ಆಗಲಿ ಅವರು ನನ್ನನ್ನು ದೂಷಣೆ ಮಾಡೋದಿಲ್ಲ. ಏನೇ ಕಷ್ಟ ಬರಲಿ ಅವರನ್ನು ಬಿಟ್ಟು ಹೋಗೋದಿಲ್ಲ. ನಮ್ಮ ಸ್ವಭಾವವನ್ನು ನಾವು ಕಾಪಾಡಿಕೊಳ್ಳಬೇಕು. ಹೇಳ್ರಿ, ಸ್ವಭಾವ ಎಲ್ಲಿ ಸಿಗುತ್ತೆ? ರೆಸಲ್ ಮಾರ್ಕೆಟ್ ಸಿಗುತ್ತಾ? ಇಲ್ಲ ಹೊಸಕೋಟೆ ಮಾರ್ಕೆಟ್ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ಇದು ನಮ್ಮೊಳಗಡೆ ಇದೆ. ಕೆಲವು ಹೇಳ್ತಾರ, ನನ್ನೊಳಗಡೆ ಹಾವನ್ನು ಹೊರಗೆ ತರಬೇಡ್ರಿ. ನನ್ನೊಳಗಡೆ ಏನಿದೆ? ಕೋಶ ಹಾವಿದೆ, ಕೆದಕಿದ್ರೆ ಹೊರಗೆ ಬರುತ್ತೆ. ಇನ್ನೊಂದು ಮುಖ ನನಗೆ, ಈ ಮುಖ ಅಲ್ಲ ಇನ್ನೊಂದು ಮುಖ ಇದೆ. ಅಪ್ಪ, ನಿಮ್ಮ ಒಂದೇ ಮುಖ ನನಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಇನ್ನೊಂದು ಮುಖ ತೋರ್ಕೊಂಡು ನಾವೆಲ್ಲಿ ಸಹಿಸಿಕೊಳ್ಳೋದು ಬೇಡ. ನಮಗೆ ಒಂದೇ ಮುಖ ಸಾಕು. ಸ್ವತಃ ಎಷ್ಟು ಸಾಕು, ಒಳ್ಳೆ ಮುಖ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮಗೆ ಇದೇ ಸಾಕು. ಇದಕ್ಕಿಂತ ಮುಖ ಬೇಕಾ? ಸಾಕು. ಎಷ್ಟೆಷ್ಟು ಸುಂದರವಾಗಿ ನೋಡಿ, ಸುಂದರಿಗಳು ಸುಂದರ ಇನ್ನೊಂದು ಮುಖ ಯಾಕೆ ಬೇಕು ನಮಗೆ? ನೋಡಿ, ನಿಮ್ಮ ಹಿಂದೆ ಕೂತು ಮಕ್ಕಳು ಖುಷಿ ಆಗ್ತಾರೆ. ತುಂಬಾ ಚೆನ್ನಾಗಿದೆ, ಸುಂದರ ಸ್ಮಾರ್ಟ್ ಆಗಿದೆ. ಹಾಗೆ ಇರಬೇಕು. ಇನ್ನೊಂದು ಮುಖ ನಮಗೆ ಬೇಡ. ನಮಗೆ ಒಂದೇ ಮುಖ ಸಾಕು. ದೇವರು ಕೊಟ್ಟಂತ ಮುಖ, ದೇವರ ಸನ್ನಿಧಿಯಲ್ಲಿ ನೆಲೆಗೊಳ್ಳುವಂತ ಮುಖ, ಎಲ್ಲರೂ ಕಾಣುವಂತ ಮುಖ ನಮಗಿರಬೇಕು. ಮರೆಯಾಗುವುದು ಬೇಡ ನಮಗೆ. ಸ್ತೋತ್ರ. ಇವತ್ತು ಕೂಡ ಅಷ್ಟೇ. ಕೆಲವು ಸಾರಿ ಲೈಫ್ ಕೆಲವು ಕೆಲವು ವಿಶ್ವಾಸಗಳು ಏನಾದ್ರೂ ಮಾತುಕತೆ ಬಂದ್ರೆ ಇಮಿಡಿಯೇಟ್ ಆಗಿ ಶರ್ಟ್ ಕೈ ಮಾಡ್ತಾರೆ. ನಿಮಗೆ ಪುರುಷರು ಮಾತಾಡ್ತಾ ಸ್ವಲ್ಪ ರೇಗ್ ಬಿಟ್ರೆ ಇಮಿಡಿಯೇಟ್ ಏನಂತ ನಾನು ರೆಡಿ ಆಗಿದ್ದೀನಿ ಅಂತ. ಈ ರೀತಿ ಸ್ವಭಾವ ಲೇಡೀಸ್ ಬಗ್ಗೆ, ಪುರುಷರ ಬಗ್ಗೆ ಹೇಳ್ತೀವಿ, ಲೇಡೀಸ್ ಬಗ್ಗೆ ಹೇಳ್ಬೇಕಲ್ಲ. ನೀವು ಇವ್ರ ಬಗ್ಗೆ ನೋಡ್ಬೇಕಿದ್ರೆ ಈ ನೀರು ಇಡ್ತಾರಲ್ಲ, ನೀರು ಒಳಗೆ ನಿಂತ್ಕೊಂಡು ಗೊತ್ತಾಗುತ್ತೆ. ಸೀರೆ ಉಟ್ಕೊಂಡು ಸೆರಗೆಲ್ಲ ತೆಗೆದ್ರೆ ನಾನು ಎಲ್ಲದಕ್ಕೂ ರೆಡಿ ಅಲ್ಲ. ಹೊಡೆಯೋದಕ್ಕೂ ರೆಡಿ, ಸಾಯೋದಕ್ಕೂ ರೆಡಿ. ದೇವ ಮಕ್ಕಳ ಎಲ್ಲಿಂದ ಬಂದ ಈ ಸ್ವಭಾವ? ಸ್ವಾಮಿ ಹೇಳ್ತಾರೆ, ಅಂತ ಸಮಯದಲ್ಲಿ ನೀನು ತಾಳ್ಮೆ ತೋರಿಸು, ನೀನು ದೇವರ ಮಗಳಂತ ತೋರಿಸೋರಿಗೆ. ಹಲ್ಲೆಲೂಯಾ. ಒಂದು ಕೊಡ ನೀರು ಲೇಟ್ ಆದ್ರೂ ಪರವಾಗಿಲ್ಲ ರೀ, ನಿನಗೆ ನೀರು ಸಿಗದೆ ನೀರು ನಿಂತು ಹೋಗೋದಿಲ್ಲ. ಇನ್ನೊಬ್ಬರು ನಿಮ್ಮ ಸಂಘದ ಜಗಳಕ್ಕೆ ಬರುವಾಗ ನೀವು ಶಾಂತವಾಗಿದ್ದರೆ ಅರ್ಥ ನೀವು ಬಲಗಿಂತಲ್ಲ, ನಿಮ್ಮ ಸ್ವಭಾವ ನೀವು ದೇವರ ಮುಂದೆ ಪ್ರಕಟ ಮಾಡ್ತಾ ಇದ್ದೀರಿ. ತಿಳ್ಕೊಳ್ಳಿ, ನಿಮ್ಮ ಮೇಲೆ ಯಾರಾದರೂ ಕೈ ಎತ್ತಿದ್ರೆ ಅವರ ಕೈಯನ್ನು ದೇವರು ನೋಡ್ಕೊಳ್ತಾರೆ. ಸ್ತೋತ್ರ ಮಾಡಿ ದೇವರಿಗೆ. ಅಲ್ಲೇ ನೀವು ಹೇಳಿ ದೇವರಿಗೆ, ಕರ್ತನೆ ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾವುದೇ ಸನ್ನಿವೇಶ ಬಂದಾಗಲೂ ಹಳೆಯ ಸ್ವಭಾವ ತೆಗೆಯುವುದಿಲ್ಲ ನಾನು. ಸಿಂಹಗಳ ದಾರಿಯಿಂದ ದೇವರು ತಪ್ಪಿಸ್ತಾನೆ, ಸಿಂಹಗಳ ಶಕ್ತಿಯಿಂದ ದೇವರು ತಪ್ಪಿಸ್ತಾನೆ. ನಾವು ನಮ್ಮ ತ್ಯಾಗಕ್ಕೆ ನೋಡ್ಕೊಳ್ಳೋಣ. ಕೊಳಾಯಿಟ್ಟು ನೀರು ಹಿಡಿಯುವಾಗ ನಿಮ್ಮ ಮುಂದೆ ಬಂದವರು ನೀರು ಹಿಡಿಯಲಿ, ನಿಮ್ಮ ಹಿಂದೆ ಬಂದವರು ಹೇಳಿ ಬಂದ್ರೆ ನೋಡಮ್ಮ ನಾವು ನಿಂತಿದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ ಅಂತ ನೀವು ಅವ್ರಿಗೆ ಹೇಳಲು ಕೇಳಿಲ್ವಾ? ಬಿಟ್ಬಿಟ್ಟು ನೀವು ಹೋಗಮ್ಮ, ನೀವು ಹಿಡೀರಿ. ಬಟ್ ಒಂದೊಂದು ಸತ್ಯ, ನನ್ನ ಕೊಡಕ್ಕೆ ನೀರು ತುಂಬದೆ ಆಮೇಲೆ ಪಂಚಾಯತಿ ನೀರು ನಿಂತು ಹೋಗುತ್ತೆ. ಯಾಕೆ ನೀವು ಅವರಿಗೆ ಜಾಗ ಬಿಟ್ಟುಕೊಟ್ಟು ದೇವರು ಸುಮ್ಮನಿರ್ತಾರ? ಹಲ್ಲೆಲೂಯಾ. ಕರೆಂಟ್ ಹೋದ್ರು ಕರೆಂಟ್ ಬರುವಾಗ ಫಸ್ಟ್ ನಿನಗೆ ನೀರು ಸಿಕ್ಕಂಗೆ ಮಾಡ್ತಾರೆ. ಸ್ವಭಾವ ಮೇಂಟೈನ್ ಮಾಡ್ಕೊಂಡ್ರೆ ಊರವ್ರು ಹೇಳ್ರಿ, ಅಮ್ಮ ಸಿಸ್ಟರ್ ಅಮ್ಮ ಎಂತ ಒಳ್ಳೆ ಗುಣ ನೋಡ್ರಿ, ಜಗಳ ಮಾಡೋದು ಇಲ್ಲ, ಚಿತ್ತಾಟ ಮಾಡೋದು ಇಲ್ಲ, ಬಾಯಿ ಜೋರಾಗಿ ಏನು ಮಾತಾಡೋದಿಲ್ಲ, ಬಹಳ ಶಾಂತ ಗುಣ. ನಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು. ನಿಮ್ಮ ಬಗ್ಗೆ ನಾನು ಹೇಳಿದ್ದು, ನಮ್ಮ ಸ್ವಭಾವವನ್ನ ಜನ ನೋಡಿ ದೇವರ ನಾಮಕ್ಕೆ ದೂಷಿಸಬಾರದು.
by seeing our character, nobody should blame our God. ಇಂಥ ದೇವರನ್ನು ನೀವು ಸೇವೆ ಮಾಡ್ತಿದ್ರ, ಇಂಥ ದೇವರ ಮಕ್ಕಳ ಯೇಸುವಿನ ಮಕ್ಕಳು ನೀವು ಹೇಳ್ತಿರಲ್ಲ, ನಿಮ್ಮ ಸ್ವಭಾವದಲ್ಲಿ ಚೇಂಜ್ ಇಲ್ಲ ಅಂತ ಹೇಳೋದು ಹೇಳ್ಬೇಕು. ಯೇಸುವಿನ ಮಕ್ಕಳು ನೀವು, ನಿಮ್ಮ ಸ್ವಭಾವ ಯೇಸುವಿನ ಸ್ವಭಾವ ಇದ್ದಾಗ, ನಿಮ್ಮ ಕ್ಯಾರೆಕ್ಟರ್ ಯೇಸುವಿನ ಕ್ಯಾರೆಕ್ಟರ್ ಇದ್ದಾಗ. Hallelujah. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾವು we are walking epistles, ನಾವು ನಡೆದಾಡುವ ಪತ್ರಗಳು. Hallelujah. ಒಂದು ವೇಳೆ ನಮ್ಮ ಊರವರು ನೀವು ಬೈಬಲ್ ಕೊಡ್ರಿ, ಅವರು ಓದೋದಿಲ್ಲ, ಅವ್ರಿಗೆ ಟೈಮ್ ಇಲ್ಲ ಓದಕ್ಕೆ. ಆದ್ರೆ ನಾವೇ ಬೈಬಲ್ ಆಗಿ ಮಾಡ್ಬಿಟ್ರೆ ನಮ್ಮನ್ನು ಅವರು ಓದ್ತಾರೆ. ನಾವು ಬೈಬಲ್ ಆಗಿ ಮಾಡ್ಬಿಟ್ರೆ ನಮ್ಮನ್ನು ಜನ ಓದ್ತಾರೆ, ದೇವರ ಮಕ್ಕಳಾಗಿ ಸಾಕ್ಷಿ ಹೇಳ್ತಾರೆ. Hallelujah. ಹೇಳ್ಬೇಕಂದ್ರೆ ದಾನಿಯನ್ನ ಹಾಗೆ ನಾವು ಏನ್ ಕಾಪಾಡಿಕೊಳ್ಳೋಣ? ಸ್ವಭಾವವನ್ನು ಕಾಪಾಡಿಕೊಳ್ಳೋಣ. Hallelujah. ಹೇಳ್ತೀರಲ್ಲ, ನಾವು ನಮ್ಮ ಸ್ವಭಾವವನ್ನು ನೋಡ್ಕೊಂಡ್ರೆ ಕಾಪಾಡ್ಕೊಂಡ್ರೆ ದೇವರು ನಮ್ಮ ಸಾಕ್ಷಿಯನ್ನು ಕಾಪಾಡ್ಕೊಳ್ತಾರೆ. ಹೊರಗಿನ ಜನ ನಮ್ಮ ಬಗ್ಗೆ ಏನ್ ಹೇಳ್ಬೇಕು ಅದನ್ನು ದೇವರು ಹೇಳಕ್ ಮಾಡ್ತಾರೆ. ನಾವು ಮಾಡ್ಬೇಕಾದಿಷ್ಟೇ, ನಮ್ಮ ಕ್ಯಾರೆಕ್ಟರ್ನ ಕಾಪಾಡ್ಕೊಳ್ಬೇಕು, ನಮ್ಮ ಸ್ವಭಾವವನ್ನು ಕಾಪಾಡ್ಕೊಂಡು. ದೇವರೇ, ನಿಮ್ಮ ನಾಮದ ನಿಮಿತ್ತವಾಗಿ ನನ್ನ ಸ್ವಭಾವವನ್ನ ನಾನು ಬಿಟ್ಟುಕೊಡೋದಿಲ್ಲಪ್ಪ, ಒಳ್ಳೆಯವನಾಗಿ ನಿನಗೆ ಮೆಚ್ಚಿಕೊಳ್ಳುವನಾಗಿ ನೀವು ಹೇಳಿದಂತೆ ನಾವು ಬದುಕಿರುವುದಾಗಿ ತೀರ್ಮಾನ ಮಾಡೋಣ. Hallelujah. ದಾನಿಯೇಲನಲ್ಲಿ ಏನಿರಲಿಲ್ಲ? ಆಲಸ್ಯ ಇರಲಿಲ್ಲ, ಸೋಮಾರಿತನ. ಸಣ್ಣ ಪ್ರಶ್ನೆ ಕೇಳ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವಿ? ನಮಗೆಲ್ಲ ಬೆಳಿಗ್ಗೆ ಪಾಸ್ಟರ್ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ 8 ಗಂಟೆಗೆ. ಪಾಸ್ಟರ್ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ 7 ಗಂಟೆಗೆ. ಅದು ಬೇಗ, ಅದು ಲೇಟ್. ಅಂತವರನ್ನ ನಾವೇನಂತ ಕರಿತೀವಿ? ಸೋಮಾರಿಗಳು. ನೀವಲ್ಲ, ಹಾಗೆ ಎದ್ದೇವಲ್ಲ, ನೀವಲ್ಲ. ಆ ರೀತಿ ಎದ್ದೇಳೋರು ಮಾತ್ರ ಯಾರು? ಮನಸ್ಸಿನ ನಿನಗೆ ಹುಷಾರಿಲ್ಲ, ನಿನಗೆ ಆರಾಮ ಇಲ್ಲ, ಬಲಹೀನ, that's okay. ಬಟ್ ಎವ್ರಿ ಡೇ, ಪ್ರತಿದಿನ ನಾವು ಸೋಮಾರಿಗಳಲ್ಲ ಅನ್ನೋದಕ್ಕೆ ಗುರುತು ನಾವು ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು. Hallelujah. ಸಾಯಂಕಾಲ ಬೇಗ ಮಲ್ಕೊಂಡ್ರಿ, 10 ಗಂಟೆಗೆ 9 ಮಲ್ಕೊಂಡ್ರಿ, ಪರವಾಗಿಲ್ಲ. ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು ನಾವು ಸೋಮಾರಿಗಳಲ್ಲ ಅನ್ನೋದಕ್ಕೆ ಗುರುತು. ಸ್ತೋತ್ರ. ಒಂದು ವೇಳೆ ಈ ವಿಷಯ ಹೇಳಿದ ಮೇಲೆ ನಿಮಗೆ ಯಾರೆಲ್ಲ ಸೋಮಾರಿಗಳು ಬರ್ಕೊಡ್ರಿ ಅಂತ ಹೇಳಿದ್ರೆ, ಇಲ್ಲಿ ಮಂದಿರ ಬಹಳ ಜನ ಬರ್ಕೊಡ್ತಾರೆ, ನಾನು ಸೋಮಾರಿನೇ ಅಂತ. ನಾವು ಸೋಮಾರಿಗಳಲ್ಲ, ನಾವು ಆಲಸ್ಯ ಇಲ್ಲದಿರುವಂತವರು. ದೇವರ ಮಕ್ಕಳೇ, ನಿತ್ಯ ಮಾಡಬೇಕಾದ ಹೆಚ್ಚು ಸೋಮಾರಿಗಳಿಗೆ ಸಮಯವಲ್ಲ ಇದು. ದೇವರ ರಾಜ್ಯಕ್ಕಾಗಿ ದುಡಿಬೇಕು, ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ನಮಗೆ ಈಗ ಬೇಕಾದ ಹಣ, ಆರೋಗ್ಯ, ಈಗ ಬೇಕಾದ ನಮಗೆ ಆತ್ಮಗಳು ಬೇಕು. ನೀವು ಕಟ್ಟಿರುವಂತ ಮನೆ, ಇದೆಲ್ಲ ದೇವರು ಕೊಡ್ಲಿ. ನೀವು ಕಟ್ಟಿರುವಂತ ಮನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಪ್ಪ ಕೇಳೋದಿಲ್ಲ, ಅವರು ಕೇಳೋದಂತೆ ನನ್ನ ರಾಜ್ಯಕ್ಕೆ ಎಷ್ಟು ಆತ್ಮಗಳು ತಂದಿದ್ದೀರಿ ನೀವು. Hallelujah. ನಾನೇನೇ ನಿನ್ನನ್ನ ಸಿಂಹದ ಗುಹೆಯಿಂದ ದೇವರು ಹೊರತದ ಕಾರಣ ಗೊತ್ತಾ? ಯು ಆರ್ ಮ್ಯಾನ್ ಆಫ್ ಗುಡ್ ಹಾರ್ಟ್, ಗುಡ್ ಕ್ಯಾರೆಕ್ಟರ್, ಒಳ್ಳೆಯ ಸ್ವಭಾವ ಇರುವಂತ ಮನುಷ್ಯ. ಇಷ್ಟು ಒಳ್ಳೆಯ ಸ್ವಭಾವ ಇರುವಂತ ಮನುಷ್ಯರನ್ನೇ ಇವರು ಸಿಂಹದ ಗುಹೆಗೆ ಹಾಕಿದ್ರು. ಇವನ್ ಸಿಂಹಕ್ಕೂ ಕೂಡ ಬೇಡ, ಸಿಂಹದ ಬಾಯಿಗಳಿಗೆ ಆಮೇಲೆ ದಾನಿಯನ್ನು ಹಾಕಿದಾಗ ಸಿಂಹಗಳು ಮುಟ್ಟಿಲ್ಲ. ಯಾಕೆ? ಅವುಗಳೇ ಗೊತ್ತಾಯಿತು ಸಿಂಹ ದಾನಿಯನ್ನ ಸ್ವಭಾವ ಅವರು ಹೇಳಿದಂಗೆ ಒಳ್ಳೆಯ ಸ್ವಭಾವ ಅಂತ. ತಪ್ಪೇನು ಮಾಡಲಿಲ್ಲ, ಮತ್ಯಾಕೆ ಅವನ ಕೆಳಗೆ ಹಾಕಿದ್ರು? ನೀವು ಈ ಆರ್ಮಿ ಹಿಸ್ಟ್ರಿ ಓದೋದ್ರೆ ಈ ಸಿಂಹ ಒಂದಲ್ಲ, ಸುಮಾರು ಕೆಲವು ಸಿಂಹಗಳು ಆಗುವುದಿದೆ, ಒಂದಲ್ಲ. ಈ ಸಿಂಹಗಳಿಗೆ ಎಷ್ಟೋ ದಿನಗಳಿಂದ ಇವರು ಫುಡ್ ಆಹಾರಗಳು ಈ ತರ ಪನಿಷ್ಮೆಂಟ್ ಕೊಡುವ ಸಮಯದಲ್ಲಿ ಆ ಸಿಂಹಗಳಿಗೆ 1 ವಾರ ಆಮೇಲೆ 10 ದಿನಗಳು ಆಹಾರಕ್ಕೆ ಕೊಡೋದಿಲ್ಲ, ಹಸಿವೆಯಿಂದ ಇರುತ್ತೆ. ಯೋಚನೆ ಮಾಡಿ, ಹಸಿವೆ ಇರುವಂತ 4-5 ಸಿಂಹಗಳ ಮಧ್ಯೆ ದಾನಿಯನ್ನು ಬಿದ್ದಾಗ ಬೀಳೋದಕ್ಕೆ ಸಿಂಹ ಬಿಡುತ್ತ. ಅಷ್ಟು ಸಿಂಹಗಳು ಹಾರಿ ಚೂರು ಆಲ್ರೆಡಿ ಹಸಿವೆಯಲ್ಲಿರುವಂತ ಸಿಂಹ, ಆದ್ರೆ ಹಸಿವೆಯಲ್ಲಿರುವಂತ ಸಿಂಹಗಳು ಒಂದು ಕೂಡ ದಾನಿಯನ್ನ ದೇಹವನ್ನು ಮುಟ್ಟಲಿಲ್ಲ. ಇದು ಬೈಬಲ್. ನಾನು ಹೇಳ್ತೀನಿ, ದಾನಿಯನು ಒಳ್ಳೆಯವನು, ದಾನಿಯನಿಗೆ ಒಳ್ಳೆಯ ಸ್ವಭಾವ ಇದೆ, ಅವನು ಕೆಟ್ಟದ್ದೇನು ಮಾಡಲಿಲ್ಲ ಅಂತ ಸಿಂಹಗಳಿಗೂ ಗೊತ್ತಾಗಿರಬಹುದು. ಇವತ್ತು ನಾನು ಹೇಳಿದ ಮಕ್ಕಳೇ,
ಸಿಂಹಗಳ ಬಾಯಿಯಿಂದ ನನ್ನನ್ನು ದೇವರು ತಪ್ಪಿಸುತ್ತಾನೆ. ನೂರಾರು ಜನರು ನನಗೆ ವಿರುದ್ಧವಾಗಿ ಮಾತಾಡಲಿ, ಬಟ್ ದೇವರು ನನ್ನ ಪರವಾಗಿ ನಿಂತಿದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿದ್ದೇನೆ. ನೂರಾರು ಜನರು ನನಗೆ ವಿರೋಧವಾಗಿ ಮಾತನಾಡುತ್ತಿದ್ದಾರೆ, ಹತ್ತಾರು ಜನರು ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಆದರೆ ದೇವರು ನನ್ನ ಪರವಾಗಿದ್ದಾರೆ, ದೇವರು ನನ್ನ ಚುಟ್ಟಿದ್ದಾರೆ. ನಾನು ಯಾರನ್ನು ಭಯಪಡೋದಿಲ್ಲ. ಕೆಲವು ಸಾರಿ ನಮ್ಮನ್ನ ಜನ ಅರ್ಥ ಮಾಡ್ಕೊಳ್ಳ, ದೇವರು ಅಂಡರ್ಸ್ಟ್ಯಾಂಡ್ ನಮ್ಮ ಕ್ಯಾರೆಕ್ಟರ್, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನಮ್ಮೆಲ್ಲರನ್ನು ಅರ್ಥ ಮಾಡಿಕೊಳ್ಳುವವರಿದ್ದಾರೆ. ಅವರ ಮುಂದೆ ನೀತಿವಂತರಾಗಿ ಬದುಕೋಣ, ಅವರ ಮುಂದೆ ಒಳ್ಳೆಯ ಸ್ವಭಾವ ಬದುಕೋಣ. ದೇವರು ನಮಗೆ ಸಹಾಯ ಮಾಡಿ. ಮೊದಲು ಆಮೇಲೆ ದೇವರು ದಾನಿಯೇಲನ್ನು ತಪ್ಪಿಸೋದಕ್ಕೆ ಮೊದಲನೇ ಕಾರಣ, ನಮಗೆ ದಾನಿಯೇಲ್ ಚೂಸ್ ಕ್ಯಾರೆಕ್ಟರ್. ಆಮೇಲೆ ಡ್ಯಾನ್ ಕಂಫರ್ಟ್, ಆರಾಮ ಸುಖಕ್ಕಿಂತ ದಾನಿಯೇಲ್ ಇಷ್ಟಪಟ್ಟದ್ದು ತನ್ನ ಸ್ವಭಾವ. ಹಾಲೆಲೂಯಾ. ಎರಡನೇದಾಗಿ ದಾನಿಯೇಲ್ ಮಾಡಿದ್ದೇನೆ ಗೊತ್ತಾ? ಯಾಕೆ ದೇವರು ಆತನ ರಕ್ಷಿಸಿದ? ವಾಕ್ಯ ಹೇಳುತ್ತೆ, ದಾನಿಯೇಲನು ತನ್ನ ಜೀವನಕ್ಕಿಂತ, ತನ್ನ ಜೀವಕ್ಕಿಂತ ನಂಬಿಕೆಗೆ ಬೆಲೆ ಕೊಟ್ಟ. ಹಾಲೆಲೂಯಾ. ತನ್ನ ಜೀವಕ್ಕಿಂತ ದೇವರ ಮೇಲಿನ ಭಕ್ತಿಗೆ ಆತನು ಬೆಲೆ ಕೊಟ್ಟ. ನೋಡಿ, ದೇಶ ರಾಜ್ಯದಲ್ಲೆಲ್ಲ ರಾಜನ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕನ್ನುವಂತ ರಾಜಾಜ್ಞೆ ಬಂದಾಗ, ಕಟ್ಟಪ್ಪಣೆ ಬಂದಾಗ ದಾನಿಯೇಲ್ ಹೇಳ್ತಾನೆ, ನನಗದು ಮಾಡಕ್ಕಾಗೋದಿಲ್ಲ. ಬಿಕಾಸ್ ದೇವರ ಮೇಲಿರುವಂತ ನನ್ನ ಪ್ರೀತಿ, ಭಕ್ತಿ ಅದು ಯಾವತ್ತಿಗೂ ಕಾಂಪ್ರಮೈಸ್ ಆಗಕ್ಕಾಗೋದಿಲ್ಲ. ನಾನು ಸಿಂಹಗಳ ಬಾಯಿಗೆ ಹೋಗಲು ಪರವಾಗಿಲ್ಲ, ನಾನು ಮಾತ್ರ ನನ್ನ ಭಕ್ತಿಯನ್ನು ಬಿಡೋದಿಲ್ಲ, ನನ್ನ ನಂಬಿಕೆಯನ್ನು ಬಿಡೋದಿಲ್ಲ. ದಾನಿಯೇಲ್ ಚೂಸ್ ಗಾಡ್ಸ್ ಲವ್ ಓವರ್ ಹಿಸ್ ಲೈಫ್. ದಾನಿಯೇಲ್ ತನ್ನ ಜೀವಕ್ಕಿಂತ ಹೆಚ್ಚು ದೇವರ ಪ್ರೀತಿಗೆ ಬೆಲೆ ಕೊಟ್ಟ, ದೇವರ ನಂಬಿಕೆಗೆ ಬೆಲೆ ಕೊಟ್ಟ, ದೇವರ ಮೇಲಿನ ಭಕ್ತಿಗೆ ಬೆಲೆ ಕೊಟ್ಟ. ದೇವರ ಮಕ್ಕಳೇ, ಇವತ್ತು ನಾವು ಬೆಲೆ ಕೊಡಬೇಕಾದದ್ದು ನಮ್ಮ ಜೀವಕ್ಕಿಂತ ಹೆಚ್ಚು ನಮ್ಮ ನಂಬಿಕೆಗೆ. ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ, ನಮ್ಮ ಭಕ್ತಿ ಯಾರ ಮೇಲೆ ಇದೆ, ಅದಕ್ಕೆ ಬೆಲೆ ಕೊಡ್ರಿ, ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ರಿ. ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಟ್ರೆ ನಮ್ಮ ಜೀವನ ದೇವರು ಕಾಪಾಡ್ತಾರೆ. ಇದು ದೇವರ ವಾಕ್ಯದಲ್ಲಿ ನಿಮಗೆ ಕೊಡುವಂತ ಗ್ಯಾರಂಟಿ. ನೀವು ದೇವರ ಮೇಲೆ ನಂಬಿಕೆಯನ್ನ ಕಾಪಾಡಿಕೊಡ್ರಿ, ನಿಮ್ಮ ಜೀವನ ದೇವರು ಕಾಪಾಡಿಕೊಳ್ತಾರೆ. ಉದಾಹರಣೆ, ದೇವರು ದಾನಿಯೇಲ್ ತಾನು ಸಿಂಹದ ಗುಹೆಗೆ ಹೋದ್ರು, ಸಿಂಹದ ಬಾಯಿಗೆ ಬಿದ್ದರು, ದಾನಿಯೇಲನ ಮುಟ್ಟುವುದಕ್ಕೆ ಸಿಂಹಗಳಿಗೆ ಸಾಧ್ಯವಾಗಲಿಲ್ಲ. ಏನ್ ಕಾರಣ? ದೇವರು ದಾನಿಯೇಲನ ಸಂರಕ್ಷಣೆ ಮಾಡಿದರು. ಹಾಲೆಲೂಯಾ. ನಾವಿರುವಂತಹ ಸ್ಥಳಗಳಲ್ಲಿ ನಮಗೆ ವಿರುದ್ಧವಾಗಿ ಗೂಢಾಲೋಚನೆಗಳು, ಕುತಂತ್ರಗಳು ಮಾಡುವಂತ ಸಾವಿರಾರು ಜನ, ನೂರಾರು ಜನ ಇರ್ತಾರೆ. ಬಟ್ ನಾವು ದೇವರ ಭಕ್ತಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮ್ಮ ಜೀವನ ದೇವರು ಕಾಪಾಡಿಕೊಳ್ತಾರೆ. ನಂಬ್ತೀರಾ? ಮೈ ಲೈಫ್ ಇಸ್ ಪ್ರೊಟೆಕ್ಟೆಡ್ ಬೈ ಗಾಡ್. ನನ್ನ ಜೀವ ದೇವರಿಂದ ಸಂರಕ್ಷಿಸಲ್ಪಡುತ್ತೆ. ನಾನೇನ್ ಮಾಡಬೇಕು? ನನ್ನ ಭಕ್ತಿಯನ್ನ ಕಾಪಾಡಿಕೊಳ್ಬೇಕು. ಕಪಟತನ ವೇಷ, ಭಕ್ತಿಯ ವೇಷ ಬೇಡ, ಕಪಟತನ ಬೇಡ, ನಿಜವಾದ ಭಕ್ತಿ ನಮಗಿರಬೇಕು. ಭಕ್ತಿಯ ವೇಷ ಧರಿಸಿರುವಂತ ಜನರ ಮಧ್ಯದಲ್ಲಿ ನಾವು ಭಕ್ತಿಯ ವೇಷ ಬೇಡ, ಭಕ್ತಿಯುಳ್ಳವಾಗಿ ಬದುಕೋಣ. ಹಾಲೆಲೂಯಾ. ನಾನು ಹೇಳ್ತಾನೆ, ನನಗೆ ನನ್ನ ಜೀವಕ್ಕಿಂತ ಮುಖ್ಯ ನನ್ನ ಭಕ್ತಿ, ನನ್ನ ಜೀವಕ್ಕಿಂತ ಮುಖ್ಯ ನನ್ನ ನಂಬಿಕೆ, ನನ್ನ ಜೀವಕ್ಕಿಂತ ಮುಖ್ಯ ದೇವರ ಮೇಲಿರುವಂತ ನನ್ನ ಪ್ರೀತಿ. ಹಾಲೆಲೂಯಾ. ನಿಮ್ಗೆ ಗೊತ್ತು, ಎಷ್ಟೋ ಹಳ್ಳಿಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಜನರ ಮಾನಸಾಂತರ, ಜನರ ಜೀವನದಲ್ಲಿ ಬದಲಾವಣೆಗಳು ತರುವಂತ ಎಷ್ಟೋ ಸಭೆಗಳು, ಎಷ್ಟೋ ಸೇವಕರು ಹಿಂಸೆಗೊಳಗಾಗ್ತಿದ್ದಾರೆ. ಪ್ರಶ್ನೆ, ದೇವರು ಬೇಕಾ, ರಾಜ್ಯ ಬೇಕಾ? ದೇವರು ಬೇಕಾ, ಜೀವ ಬೇಕಾ? ಎಲ್ಲರೂ ಹೇಳ್ತಾರೆ, ನಮಗೆ ಜೀವ ಇಲ್ಲದ ಪರವಾಗಿಲ್ಲ, ದೇವರೇ ಬೇಕು ಅಲ್ವಾ? ಯಾಕೆ? ನಮ್ಮ ಜೀವ ನೀವು ಮುಟ್ಟಬೇಕಿದ್ರೆ ದೇವರು ನಿಮಗೆ ಅನುಮತಿ ಕೊಡಬೇಕು. ನಿಮಗೆ ಅನುಮತಿ ಕೊಡದ ಹೊರತು ದೇವರಿಗೆ ಮುಟ್ಟ ಬೇರೆ ಯಾರ ಮುಟ್ಟಕ್ಕಾಗೋದಿಲ್ಲ. ನನ್ನನ್ನು ಯಾರಿಗೆ ಮುಟ್ಟಬೇಕು ಸಾಧ್ಯವಿಲ್ಲ, ನನ್ನ ಮನೆಯನ್ನು ಯಾರಿಗೆ ಮುಟ್ಟಬೇಕು ಸಾಧ್ಯವಿಲ್ಲ, ನನ್ನ ಮಕ್ಕಳನ್ನು ಯಾರಿಗೆ ಮುಟ್ಟಕ್ಕೆ ಸಾಧ್ಯವಿಲ್ಲ. ಮುಟ್ಟಬೇಕೆಂದರೆ ದೇವರು ಅನುಮತಿ ಕೊಡಬೇಕು. ದೇವರು ಅನುಮತಿ ಕೊಡದ ಹೊರತು ನನ್ನನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳೇ, ನಾವು ನಮ್ಮ ಭಕ್ತಿಯನ್ನು ಕಾಪಾಡಿಕೊಂಡ್ರೆ, ನಮ್ಮ ಭಕ್ತಿಗಾಗಿ ನಿಂತರೆ ನಮ್ಮ ಜೀವ ದೇವರು ಕಾಪಾಡ್ತಾರೆ. ಕೆಲವು ವರ್ಷಗಳ ಹಿಂದೆ
ಎಲೆಕ್ಟ್ರಾನಿಸಿಟಿಯಲ್ಲಿ ಯಾರಂತ ಹಳ್ಳಿ ಅಂತ ಒಂದು ಸಭೆ ಇದೆ. ಒಂದು ಸಭೆ ಆ ಸ್ಥಳದಲ್ಲಿ ನಾವು ಒಂದು ಬ್ರಾಂಚ್ ಚರ್ಚ್ ಮಾಡ್ತಾ ಈಗ ಆ ಸಭೆ ಇನ್ನೊಬ್ಬರು ನಡೆಸ್ತಾ ಇದ್ದಾರೆ. ಆಗ ಆಮೇಲೆ ಭಾನುವಾರ ಪ್ರತಿ ಭಾನುವಾರ ಇಲ್ಲಿಂದ ಹೋಗುವ ಸುಮಾರು 40 ಕಿಲೋಮೀಟರ್ ಪ್ರಯಾಣ ಮಾಡಿ ಸೇವಕರು ಹಾಗೆ ಪ್ರಯಾಣ ಮಾಡಿ ಹೋಗಿ ಭಾನುವಾರ ಆರಾಧನೆ ನಡೆಸಿಕೊಂಡು ಒಂದು ಭಾನುವಾರ ನನಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ನಾನು ವಿಶ್ವಾಸಿಗೆ ಒಬ್ಬರಿಗೆ ಫೋನ್ ಮಾಡಿ ಹೇಳಿದೆ, ನೀವೇ ಆರಾಧನೆ ನಡೆಸಿರಿ, ಬರಕ್ಕಾಗೋದಿಲ್ಲ. ಅದೇ ಸಾಮಾನ್ಯವಾಗಿ ಆರಾಧನೆ ಮಿಸ್ ಮಾಡಬಹುದು, ಆ ಸ್ಥಳಕ್ಕೆ ಹೋಗೋದು ಮಿಸ್ ಮಾಡೋದಿಲ್ಲ. ಅವತ್ತೇನು ನನ್ನ ಮನಸ್ಸನ್ನಿಸ್ತು ಹೋಗ್ಬೇಕಾಗಿಲ್ಲ, ಅಲ್ಲೇ ಅವರೊಬ್ಬರು ಆರಾಧನೆ ನಡೆಸಿರಿ ಅಂತ. ಆರಾಧನೆ ನಡೆಸಾಯಿತು. ಅವತ್ತು ಸಾಯಂಕಾಲ ಸುಮಾರು 8 ಗಂಟೆಗೆ ಸಭೆಯ ವಿಶ್ವಾಸಿಗಳು ಒಬ್ಬರು ಹಿರಿಯರು ನನಗೆ ಫೋನ್ ಮಾಡಿದ್ರು, ಪಾಸ್ಟರ್ ನೀವು ಬರದೇ ಇರೋದು ಚೆಂದಾಗಿತ್ತು, ನೀವು ಬರದೇ ಇದ್ದು ಚೆನ್ನಾಗಿತ್ತು, ಆಮೇಲೆ ಬಂದಿದ್ರೆ ತೊಂದರೆ ಆಗಿತ್ತು. ಏನಾಯ್ತು? ಇಲ್ಲ, ನೀವು ಬರುವಂತ ದಾರಿಯಲ್ಲಿ ನಿಮ್ಮನ್ನ ಹೊಡೆಯುವುದಕ್ಕಾಗಿ 30 ಜನ ಕಾಯ್ತಾ ಇದ್ರು. ಚರ್ಚೆಗೆ ಬರೋದಕ್ಕೆ ಮೊದಲು ನಿಮ್ಮನ್ನು ಹೊಡಿಬೇಕು ಅಂತ. ಅವರು ಗೊತ್ತ ಟೈಮ್ 4 ಕಾಲ ಆಗುವಾಗ ಆ ರೋಡ್ ಹೋಗ್ತೀನಿ ನಾನು. ಆ ಟೈಮಲ್ಲಿ 5 ಗಂಟೆವರೆಗೂ ಕಾಯ್ದು ಚರ್ಚ್ ಹತ್ರ ಹೋದಾಗ ನಾನಿಲ್ಲ. ಕೇಳಿದಂತೆ ಮಾಸ್ಟರ್ ಬರ್ಲಿಲ್ಲ. ಆಗ ಈ ಸಭೆಗೆ ಬರುವಂತ ಒಬ್ಬ ಇವರ ಸ್ನೇಹಿತ, ಆ ಸ್ನೇಹಿತರಿಗೆ ಇವರು ಹೇಳಿದ್ರಂತೆ, ನಾವು ಪಾಸ್ಟರ್ಗಾಗಿ ಕಾಯ್ತಾ ಇದ್ರಿ, ಇವತ್ತು ಅವರು ಬಚಾವಾದರು. ಅನುಭವ ನಿಮಗೂ ಆಗಿರ್ಬೋದು, ಬಚಾವಾಗಿರ್ಬೋದು. ನಿಮ್ಗೆ ಗೊತ್ತೇ, ಮುಂದಿನ ವಾರ ಅದೇ ಸ್ಥಳದಲ್ಲಿ ಆರಾಧನೆ ನಡೆಸುವುದನ್ನು ಹೋದೆ. ಆವಾಗ ಯಾರು ಇಲ್ಲ, ಯಾರು ಗುರುಗಳಲ್ಲಿ ನಿಂತಿಲ್ಲ. ಅದರಲ್ಲಿ 4 ಜನ ರಕ್ಷಣೆ ಹೊಂದಿ ದೀಕ್ಷಾಸ್ತ್ರ ತೆಗೆದುಕೊಂಡು ದೇವರ ಮಕ್ಕಳಾಗಿ ಆ ಸ್ಥಳದಲ್ಲಿ ದೇವರನ್ನು ಆರಾಧನೆ ಮಾಡ್ತಾರೆ. ಯಾರಿಗೂ ಅನುಭವಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಗೊತ್ತಾ? ನಾನು ನನ್ನ ದೇವರು ಕೊಟ್ಟಂತ ಸೇವೆಗಾಗಿ ನಿಂತಾಗ ನನ್ನ ಜೀವ ದೇವರು ಕಾಪಾಡ್ತಾರೆ. ಅವತ್ತು ಸಾಯಂಕಾಲ ಹೋಗದೆ ನನ್ನನ್ನು ತಡೆ ಮಾಡುವುದು ದೇವರ ಆತ್ಮನೆ. ನಾವು ದಾನಿಯನ್ನು ತನ್ನ ಭಕ್ತಿಯನ್ನ ಕಾಪಾಡಿಕೊಂಡದ್ದರಿಂದ ಆತನ ಜೀವವನ್ನ ದೇವರು ಕಾಪಾಡಿದರು. ಅಲ್ಲ, ಹಸಿದಿರುವಂತಹ ಸಿಂಹಗಳ ಬಾಯಿಂದ ದಾನಿಯನ್ನು ರಕ್ಷಿಸಬೇಕು ಯಾರಿಗೆ ಸಾಧ್ಯ? ನೀವು ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ದಾನಿಯನ್ನ ಬೆಂಕಿ ಆ ಸಿಂಹಗಳ ಗುಹೆಗೆ ಹಾಕಿದಾಗ ರಾಜನು ಸೇರಿ ಎಲ್ಲರೂ ಹೇಳಿದ್ರು ಗೊತ್ತಾ, ದಾನಿಯನ್ನು ಯಾವತ್ತಿಗೂ ಹೊರ ಬರೋದೇ ಇಲ್ಲ, ಅವನ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ ಹೇಳಿದ್ರು, ನೀವು ಹೇಳ್ದಂಗೆಲ್ಲ ಭಕ್ತನ ಜೀವನ ಕಂಟ್ರೋಲ್ ಆಗೋದು. ಒಬ್ಬ ಸೇವಕನ ಭಕ್ತನ ಜೀವನ ಕಂಟ್ರೋಲ್ ಆಗೋದು ನಾನು ಹೇಳ್ದಂಗೆ. ಆಮೇಲೆ ನನ್ನ ನಿಮ್ಮ ಜೀವನ ಕಂಟ್ರೋಲ್ ಆಗೋದು ಅವರು ಹೇಳ್ತಾರೆ. ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ಸ್ ಇದೆ ದೇವರಿಗೆ. ಯೇಸುವೇ ನಿಮಗೆ ಸ್ತೋತ್ರ. ನನ್ನ ಜೀವಿತವನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಸ್ತೋತ್ರ. ನನ್ನ ಫ್ಯಾಮಿಲಿಯನ್ನ ಕಂಟ್ರೋಲ್ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯನ್ನ ಕಂಟ್ರೋಲ್ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗಿದ್ರೆ ನಮ್ಮ ಜೀವನ ಕಂಟ್ರೋಲ್ ಮಾಡುವರು ಈ ಲೋಕದವರಲ್ಲ, ನಮ್ಮ ಜೀವನ ಕಂಟ್ರೋಲ್ ಮಾಡುವುದು ಪರಿಶುದ್ಧಾತ್ಮನಲ್ಲ ದೇವರು. ಹಾಗಿದ್ರೆ ದಾನಿಯಲ್ಲದೆ ನಿನ್ನನ್ನ ಆಮೇಲೆ ಬೆಂಕಿ ಸಿಂಹಗಳ ಬಾಯಿಂದ ತಪ್ಪಿಸುವಂತ ಕೆಲಸ ದೇವರು. ನೀನೇನ್ ಮಾಡಬೇಕು? ಭಕ್ತಿಯನ್ನು ಕಾಪಾಡ. ಭಕ್ತಿಗಾಗಿ ದೃಢವಾಗಿದ್ದಿಲ್ಲ. ಮುಂಬರುವ ದಿನಗಳು ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಸಭೆಯವರಿಗೆ ಗೊತ್ತು ಹೇಳ್ತೀನಿ, ಭಕ್ತಿ ಕಾಪಾಡ್ಕೊಳ್ರಿ. ಸ್ತೋತ್ರ. ಭಕ್ತಿ ಕಾಪಾಡ್ಕೊಳ್ರಿ. ಯಾರು ಇರೋದು ಭಕ್ತಿ? ಏಸಪ್ಪನ ಪಕ್ಷಿ ಕಷ್ಟ. ಮಾಸ್ಕ್ ಬಿಟ್ಟು ನನಗೆ ಹೋಗೋದಿಲ್ಲ. ಇಲ್ಲಿ ಬಂದಾಗಲೂ ಈ ಊರಿಗೆಲ್ಲ ಬಂದಿಲ್ಲ, ಯಾರು ಮಾಸ್ಕ್ ಹಾಕೊಂಡು ನಾನೇನೋ ಏಜೆನ್ಸಿಂದ ಬಂದಾಗೇನು ನೋಡ್ತಾ ಇದ್ದಾರೆ, ಯಾರಿಗೂ ಯಾರು ಮಾಸ್ಕ್ ಹಾಕೊಂಡು ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಸ್ತೋತ್ರ. ಇನ್ನು ಮುಂದಿನ 2 ನಾನೇ ಬಂದಿರ್ತೀನಿ. ನಮ್ಮ ಕಡೆ ಜಾಸ್ತಿ ಇದೆ, ನಮ್ಗೆ ಗೊತ್ತಿಲ್ಲ, ನಾವು ಸೇಫ್ ಆಗಿರ್ಬೇಕು. ಸ್ವಲ್ಪ ಸೀಲದ ಹೋಗ್ತಿದ್ದೆ ಕಷ್ಟ. ನೀವು ತೊಂದರೆ ಆನ್ ಟೈಮ್ ಮಾಡೋದು ಅಲ್ಲೇನು ಏನ್ ತೊಂದರೆ ಅವ್ರ ಕೊಂಡು ಬಂದು ನೀವು ಬೇಗ ಮಾಡ್ಕೊಂಡ್ರಿ, ನಾನು ಆರೋಗ್ಯವಾಗಿದ್ದೆ. ದೇವ್ರಿಗೂ ಬೇಡ. ನಿನ್ನನ್ನು ಸಿಂಹದ ಗುಹೆಯಿಂದ ದೇವರು ತಪ್ಪಿಸಿದ ಕಾರಣ ನೀನು ಭಕ್ತಿಯನ್ನು ಕಾಪಾಡ್ಕೊಂಡಿದ್ದೀಯ. ನಿನ್ನ ಭಕ್ತಿ, ನಿನ್ನ ಡಿವೋಷನ್ ಕಾಪಾಡ್ಕೊಂಡಿದ್ದೀವಿ. ಮುಂಬರುವ ದಿನಗಳು ಏನಾಗುತ್ತೋ ಏನ್ ಬರುತ್ತೋ ಗೊತ್ತಿಲ್ಲ, ಭಕ್ತಿ ಕಾಪಾಡ್ಕೊಳ್ಳೋದು. ಹಾಗೆ ಭಕ್ತರು ಕೂಡ ಹೇಳಿದ ಹಾಗೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡ್ಕೊಳ್ತೇವೆ. 15 ಗಂಟೆಗಳ ಪ್ರಾರ್ಥನೆ ಬೆಳಗಿಂದ ಒಂದೇ ಸಮ ಬ್ರೇಕ್ ಇಲ್ಲದೆ ಪ್ರಾರ್ಥನೆ.
ವಯಸ್ಸಾದಂತ ಕೆಲವು ತಾಯಂದಿರಿದ್ದೀರಿ, ನೀವು ಕೂತು ಪ್ರಾರ್ಥನೆ ಮಾಡಿದ್ರಲ್ಲ, ಥ್ಯಾಂಕ್ ಗಾಡ್ ಫಾರ್ ಯುವರ್ ಲೈಫ್. ನಿಮ್ಮ ಜೀವನ ಕಾರ್ಯಕ್ರಮಕ್ಕೆ ಸ್ತೋತ್ರ ಮಾಡ್ತೀನಿ. ನಮ್ಮ ಸಭೆಗಳಿಗೆ ಬಂದ್ರೆ, ವಿಶೇಷವಾಗಿ ನಮ್ಮ ಸಿಟಿ ಸಭೆಗಳಿಗೆ ಬಂದ್ರೆ 2 ಅವರು 3 ಅವರು ಬೇರೆ ತಾಯಂದಿರು ಇರೋದಿಲ್ಲ. 65 ಮನ ಬಿಟ್ಬಿಡ್ರಿ, ಯೌವನಸ್ಥರ ಕರ್ಕೊಂಡು ಪ್ರಾರ್ಥನೆ ಮಾಡಿ. ಬಟ್ ಇಲ್ಲಿ ಹುಡುಗ ಅಮ್ಮಂದ್ರು ಜಾಸ್ತಿ ಇದ್ದಾರೆ ನೋಡಿ. ನಿಮ್ಮನ್ನ ದೇವರು ಆಶೀರ್ವಾದ ಮಾಡಿ, ಹೆಚ್ಚಾಗಿ ದೇವರು ಬಲ ಕೊಡಿ, ನಿಮಗೆ ಆರೋಗ್ಯ ಆಯುಷು ದೇವರು ಕೊಂಡು ನಿಮಗೆ. ನಾನು ಬಂದಾಗ ಹೋದ್ರೆ ಆಮೇಲೆ ವಯಸ್ಸಾದಂತ ಎಷ್ಟು ತಾಯಂದ್ರಿದ್ದಾರೆ ನೋಡಿ. ಅವ್ರಿಗೆ ಬೆಳಗಿಂದ ಒಂದೇ ಸಮಯ ಕೂರ್ಬೇಕಿದ್ರೆ ಅವರ ದೇವರ ಮೇಲೆ ಪ್ರೀತಿ ಎಷ್ಟು ಅಲ್ವಾ, ಅದೇ ನೆನೆಸುವಾಗಲೇ ನಮ್ಮಂತವರಿಗೆ ಹುಮ್ಮಸ್ಸು ಜಾಸ್ತಿ ಬರುತ್ತೆ. ಅಜ್ಜಿಯಂದ್ರಿಗೆ ಎಷ್ಟು ಹುಮ್ಮಸ್ಸು ನಮಗೆ ಎಷ್ಟು ಬರಬೇಕು? ಬೇಡ ಬೇಡ ಬೆಟ್ಟನೆ ಅವರನ್ನ ಕಂಡು ಕರೆಯುವುದು. ದಾನಿಯೇಲನೇ, ನೀನು ಭಕ್ತಿಯನ್ನು ನಂಬಿಕೆಯನ್ನು ಕಾಪಾಡಿಕೊಂಡದ್ದರಿಂದ ಸಿಂಹದ ಗುರಿಯಿಂದ ನಿನ್ನ ತಪ್ಪಿಸುತ್ತೇನೆ. ಹಾಲೆಲೂಯ. ಮೂರನೇದಾಗಿ ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ನೋಡ್ತದೆ, ದಾನಿಯೇಲನು ಹಾಲೆಲೂಯ ಆಮೇಲೆ ಡಿಸ್ಆರ್ಡರ್ ಅಥವಾ ಅಕ್ರಮವಾದ ಕಾರ್ಯಗಳು ನಡೆಯುತ್ತಿದ್ದಾಗ ದಾನಿಯೇಲನು ತನ್ನ ಶಿಸ್ತನ್ನು ಕಾಪಾಡಿಕೊಂಡನು. ಆಮೇಲೆ ದಾನಿಯೇಲ್ ಚೂಸ್ ಡಿಸಿಪ್ಲಿನ್ ಓವರ್ ಡಿಸ್ಆರ್ಡರ್ ಅಂತ ಇಂಗ್ಲಿಷ್ ನೋಡು. ಆಮೇಲೆ ಅಕ್ರಮಗಳು, ಆ ಕ್ರಮವಲ್ಲದ ಕಾರ್ಯಗಳು ದೇಶದಲ್ಲಿ ನಡೆಯುತ್ತಿದ್ದಾಗ ದಾನಿಯೇಲ್ ಮಾತ್ರ ಏನ್ ಮಾಡ್ತು ಗೊತ್ತಾ? ಶಿಸ್ತನ್ನ ಕಾಪಾಡಿಕೊಂಡ. ಏನ್ ಶಿಸ್ತು? ಒಂದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪ್ರಾರ್ಥನೆ ಮಾಡುವಂತ ಶಿಸ್ತು ಯಾರಿಗಿತ್ತು? ಅದನ್ನು ಕಾಪಾಡಿಕೊಂಡ. ತನ್ನ ರಾಜ್ಯದ ಬಹುಸಂಖ್ಯಾತ ಜನರು ಪ್ರಾರ್ಥನೆ ಭಕ್ತಿ ಎಲ್ಲ ಬಿಟ್ಟಿದ್ದಾಗ ದಾನಿಯೇಲ್ ಮಾತ್ರ ಪ್ರಾರ್ಥನೆ ಬಿಡ್ಲಿಲ್ಲ. ಅದವನ ಲೈಫ್ ಸ್ಟೈಲ್ ಆಗಿತ್ತು. ದೇವರ ಮಕ್ಕಳೇ, ನಮ್ಮ ಸುತ್ತಮುತ್ತಲು ಏನೇ ನಡೆಯಲಿ ನಾವು ನಮ್ಮ ಶಿಸ್ತನ್ನು ಬಿಟ್ಟುಕೊಡಬಾರ್ದು, ನಮ್ಮ ಆರ್ಡರ್ ಬಿಟ್ಟುಕೊಡಬಾರ್ದು. ಹಾಲೆಲೂಯ. ಕಳೆದ ಸುಮಾರು 1 ವರ್ಷಗಳು ಕೊರೋನಾ ನಿಮಿತ್ತವಾಗಿ ನಮ್ಮ ದೇಶವೇ ಡಿಸ್ಟರ್ಬ್ ಆಯಿತು ಇಲ್ವಾ? ಏನೇನೋ ಕಾರ್ಯಗಳು ಬದಲಾದವು. ಬಟ್ ನಾವು ನಮ್ಮ ಪ್ರಾರ್ಥನೆಯನ್ನ ಬದಲಾಯಿಸಿಲ್ಲ. ಪ್ರಾರ್ಥನೆಯನ್ನ ಕಡಿಮೆ ಮಾಡುವುದಕ್ಕೆ ಬದಲಾಗಿ ಪ್ರಾರ್ಥನೆಯನ್ನ ಹೆಚ್ಚು ಮಾಡಿದೆವು. ಉಪವಾಸವನ್ನ ನಿಲ್ಲಿಸುವುದಕ್ಕೆ ಬದಲು ಉಪವಾಸ ಜಾಸ್ತಿ ಮಾಡಿದೆವು. ಇಲ್ಲ, ದೇವರ ವಾಕ್ಯವನ್ನ 1 ಅಧ್ಯಾಯ ಓದ್ತಿದ್ದವರು ಈಗ 3 ಅಧ್ಯಾಯ ಓದ್ತಾ ಇದ್ದಾರೆ. ಏನ್ ಕಾರಣ? ಗೊತ್ತಿತ್ತು, ನಮ್ಮ ಜೀವನದಲ್ಲಿ ಆರ್ಡರ್ ದೇವರು ಇಷ್ಟಪಟ್ಟಿದ್ದಾನೆ. ದಾನಿಯೇಲನೇ, ಯು ಮೇಂಟೈನ್ ಆರ್ಡರ್. ನೀನು ಶಿಸ್ತನ್ನ ಕಾಪಾಡಿ. ಏನ್ ಶಿಸ್ತು? ಯಥಾವತ್ತಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದರ ಸ್ವಭಾವದಲ್ಲಿ ಬಿಟ್ಟಿಲ್ಲ. ಆ ಶಿಸ್ತನ್ನ ಕಾಪಾಡಿಕೊಂಡಿದ್ದೆ. ದೇವ ಮಕ್ಕಳೇ, ಸನ್ನಿವೇಶಗಳ ಆಧಾರದಲ್ಲಿ ನಮ್ಮ ಪ್ರಾರ್ಥನೆ ಡಿಪೆಂಡ್ ಆಗಿರಬಾರದು. ಸನ್ನಿವೇಶಗಳು ಅನುಕೂಲ ಇದ್ದರೂ ಅನಾನುಕೂಲ ಇದ್ದರೂ ಪ್ರಾರ್ಥನೆ ನಡೆಯುತ್ತಲೇ ಇರಬೇಕು. ಹಾಲೆಲೂಯ. ಆಮೇಲೆ ಆರೋಗ್ಯ ಇದ್ದರೂ ಆರೋಗ್ಯ ಇಲ್ಲದೆ ಇದ್ದರೂ ಪ್ರಾರ್ಥನೆ ನಡೆಯುತ್ತಲೇ ಇರಬೇಕು. ಸುಖ ಇದ್ದರೂ ಸುಖ ಇಲ್ಲದೆ ಇದ್ದರೂ ಪ್ರಾರ್ಥನೆ ನಿರಂತರವಾಗಿ ನಡೆಯುತ್ತಲೇ ಇರಬೇಕು. ಹಾಲೆಲೂಯ. ನಾವು ನಮ್ಮ ಆರ್ಡರ್ನ ನೀತಿ ಮಾಡುವ, ಕ್ರಮತೆ ಇಲ್ಲದಿರುವ ಸ್ಥಳದಲ್ಲಿ ಕ್ರಮವಾಗಿ ನಾವು ಜೀವಿಸೋಣ. ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಬದುಕೋಣ. ಪ್ರಾರ್ಥನೆ ಜೀವನದಲ್ಲಿ ಶಿಸ್ತಿರಲಿ, ಉಪವಾಸದಲ್ಲಿ ಶಿಸ್ತಿರಲಿ, ನಡಿಗೆಯಲ್ಲಿ ಶಿಸ್ತಿರಲಿ, ನಾವು ಮಾಡುವಂತ ಒಂದೊಂದು ಕಾರ್ಯದಲ್ಲಿ ಶಿಸ್ತಿರಲಿ. ನಮಗೆ ದಾನಿಯೇಲನೇ ಹೇಳ್ತಾನೆ, ಐ ಮೇಂಟೈನ್ ಮೈ ಡಿಸಿಪ್ಲಿನ್. ಹಾಲೆಲೂಯ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡೋದನ್ನ ಯಾರು ನಿಲ್ಲಿಸಕ್ಕಾಗಿಲ್ಲ. ವಾಕ್ಯ ಓದ್ರಿ, ದಾನಿಯೇಲನಿಗೆ ಬೇಕಿದ್ರೆ ಕಿಟಕಿ ಮುಚ್ಚಿ ಪ್ರಾರ್ಥನೆ ಮಾಡಬಹುದಾಗಿತ್ತು. ವಾಕ್ಯ ದಾನಿಯೇಲನು ಕಿಟಕಿಯನ್ನು ತೆರೆದು ಪ್ರಾರ್ಥನೆ ಮಾಡಿದ್ದಾರೆ. ಇದೆ ಬನ್ನಿ, 6ನೇ ಅಧ್ಯಾಯ ಚಾಪ್ಟರ್ 6 6ನೇ ಅಧ್ಯಾಯ ಅದರ 10ನೇ ವಾಕ್ಯ, ವರ್ಷ 10ನೇ ವಾಕ್ಯ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಒಂದು ವೇಳೆ ದಾನಿಯೇಲನು ಸ್ವಲ್ಪ ಎಚ್ಚರಿಕೆ ಆಗಿರಬಹುದಾಗಿದ್ರೆ ಕಿಟಕಿಯನ್ನ ಕದಗಳು ಮಾಡಿರಲಿಲ್ಲ. ಬಟ್ ಏನಾದ್ರೂ ಮಾಡಿ ಕಿಟಕಿ ಮುಚ್ಚಬಹುದಾಗಿದ್ದಾನೆ. ಮುಚ್ಚಿಕೊಂಡು ಕಿಟಕಿ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಯಾರು ಕಾಣ್ತಿರ್ಲಿಲ್ಲ. ಬಟ್ ಕಿಟಕಿ ಓಪನ್ ಆಗಿದ್ದರಿಂದಲೇ ಹೋದಂತವರು ಬಂದವರು ಕಂಡಿತ್ತು. ಯಾಕೆ ದಾನಿಯೇಲನ ತೋರಿಸ್ಬಂದ? ಅವನ ಪದ್ಧತಿ ಸಿಸ್ಟಮ್ ಏನ್ ಗೊತ್ತಾ? ದೇವರ ವಾಕ್ಯದ ನಿಯಮ ಆಕಾರ ಏನ್ ಗೊತ್ತಾ? ಪ್ರಾರ್ಥನೆ ಮಾಡುವಂತವರು ಯೆರೂಸಲೇಮಿನ ಕಡೆಗೆ ನೋಡಿ ಪ್ರಾರ್ಥಿಸಬೇಕು. ಆ ಸಿಸ್ಟಮ್ ದಾನಿಯೇಲನಿಗೆ ಚೇಂಜ್ ಮಾಡಕ್ಕಾಗಿಲ್ಲ.
ನಾನು ಹೇಳ್ತಾನೆ, ನಾನು ಇದುವರೆಗೆ ಏನ್ ಮಾಡಿದ್ರು ಅದನ್ನೇ ಮಾಡ್ತೀನಿ. ಯಾಕೆ? ಗಾಡ್ ಲೈಕ್ಸ್ ಡಿಸಿಪ್ಲಿನ್. ದೇವರು ಶಿಸ್ತನ್ನು ಇಷ್ಟಪಡ್ತಾ ಇದ್ದಾರೆ. ಹಾಲೆಲೂಯಾ. ದೇವ ಮಕ್ಕಳೇ, ನಮ್ಮ ಪರಿಸ್ಥಿತಿಗಳು ನಮ್ಮ ಪ್ರಾರ್ಥನಾ ಜೀವಿತವನ್ನ ಸ್ಟಾಪ್ ಮಾಡಬಾರ್ದು. ನಮ್ಮ ಪರಿಸ್ಥಿತಿಗಳು ನಮ್ಮ ಪ್ರಾರ್ಥನೆಯನ್ನು ಕುಂಠಿತಗೊಳಿಸಬಾರ್ದು. ನಮ್ಮ ಪ್ರಾರ್ಥನೆಯನ್ನು ಹೆಚ್ಚು ಮಾಡುವಂತದ್ದಾಗಿರಬೇಕು ನಮ್ಮ ಸನ್ನಿವೇಶ. ಹಾಲೆಲೂಯಾ. ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಯಥಾವತ್ತಾಗಿ ಪ್ರಾರ್ಥನೆ ಮಾಡಿದ್ದರಿಂದ ದಾನಿಯೇಲನ ಸಿಂಹದ ಗುಹೆಯಿಂದ ದೇವರು ತಪ್ಪಿಸಿದ. ಹಾಲೆಲೂಯಾ. ದಾನಿಯೇಲನಿಗೆ ಪ್ಯಾನಿಕ್ ಆಗಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದಾಗ ಅಯ್ಯೋ ಒಂಥರ ಬುದ್ಧಿಭ್ರಮೆ ಆಗಿಲ್ಲ ದಾನಿಯೇಲನಿಗೆ ಒಳ್ಳೆಯ ಬುದ್ಧಿನೇ ಇತ್ತು. ಏನೇ ಬರಲಿ ನಾನು ಪ್ಯಾನಿಕ್ ಆಗಲ್ಲ, ನಾನು ದೇವರಲ್ಲಿ ಭರವಸೆ ಇರ್ತೀನಿ. ಸ್ತೋತ್ರ. ಈ ಕೊರೋನಾ ಸಮಯದಲ್ಲಿ ಎಲ್ಲರೂ ಪ್ಯಾನಿಕ್ ಏನಾಗುತ್ತೋ ನಾವು ಪ್ಯಾನಿಕ್ ಆಗೋ ಇಲ್ಲ. ನಾವು ಬುದ್ಧಿಗಟ್ಟರಾಗಿಲ್ಲ, ನಾವು ಬಹಳ ಬುದ್ಧಿವಂತರಾಗಿ ದೇವರ ಮುಂದೆ ಮೊಣಕಾಲುತ್ತಿದ್ದೆವು. ದೇವರಿಗೆ ಉತ್ತರವನ್ನು ದಯಪಾಲಿಸಿದ್ದಾರೆ. ನಮ್ಮ ಕುಟುಂಬಗಳೆಲ್ಲವನ್ನು ದೇವರು ಕಾಪಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ದೇವರು ನಮ್ಮ ಕುಟುಂಬಗಳನ್ನು ಕಾಪಾಡಿದೆ. ದೇವ ಮಕ್ಕಳೇ, ಈ ಸಮಯದಲ್ಲೆಲ್ಲ ಪ್ರಾರ್ಥನೆಗಳು ನಡೆಯುತ್ತಲೇ ಇತ್ತು, ಆರಾಧನೆಗಳು ಹೊರಟೆಗಳು ನಡೀತಾ ಇತ್ತು. ಅನೇಕ ಕಡೆಗಳಲ್ಲಿ ಎಲ್ಲವೂ ಸ್ಟಾಪ್ ಆದಾಗ ನಮ್ಮ ಸಭೆಗಳು ಸ್ಟಾಪ್ ಆಗಲಿಲ್ಲ. ಚರ್ಚ್ ಕ್ಲೋಸ್ ಆಗಿತ್ತು, ಬಟ್ ಪ್ರೇಯರ್ ನಡೀತಾ ಇತ್ತಲ್ಲ. ಒಂದು ಸತ್ಯ, ರೋಗವಾಗುವುದು, ವೈರಸ್ ಆಗುವುದು ನಮ್ಮ ಪ್ರಾರ್ಥನೆಯನ್ನು ಯಾರಿಗೂ ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಸ್ತೋತ್ರ. ಯಾರಿಗೂ ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಹೇಳ್ರಿ ಧೈರ್ಯವಾಗಿ, ಯಾವ ವೈರಸ್ ನಮ್ಮ ಪ್ರಾರ್ಥನೆ ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಯಾವ ರೋಗಕ್ಕೂ ನಮ್ಮ ಪ್ರಾರ್ಥನೆಯನ್ನು ತಡೆ ಮಾಡಕ್ಕಾಗೋದಿಲ್ಲ. ಯಾವ ವ್ಯಾಧಿಗೂ ನಮ್ಮ ಪ್ರಾರ್ಥನೆಯನ್ನು ತಡೆ ಮಾಡಕ್ಕಾಗೋದಿಲ್ಲ. ಯಾವ ಕಷ್ಟ, ಯಾವ ಸಮಸ್ಯೆಗಳಿಗೂ ನಮ್ಮ ಪ್ರಾರ್ಥನೆಯನ್ನು ತಡೆ ಮಾಡಲು ಸಾಧ್ಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ಮಕ್ಕಳು ಧೈರ್ಯವಾಗಿ ಹೇಳ್ತೇವೆ, ನಾವು ಪ್ರಾರ್ಥನೆ ನಿಲ್ಲಿಸೋದಿಲ್ಲ, ನಾವು ಉಪವಾಸ ನಿಲ್ಲಿಸೋದಿಲ್ಲ, ದೇವರ ಮುಂದೆ ಪ್ರಸಂಗಿಸುವುದು ನಿಲ್ಲಿಸುವುದಿಲ್ಲ. ನಾವು ದೇವರ ರಾಜ್ಯಕ್ಕಾಗಿ ನಿಲ್ತೇವೆ. ಹಾಲೆಲೂಯಾ. ದಾನಿಯೇಲನೇ ಏನ್ ಪ್ಯಾನಿಕ್ ಆಗಿಲ್ಲ, ಬುದ್ಧಿಭ್ರಮೆ ಭಯ ಆಗುತ್ತಾ ಏನಾಗಿಲ್ಲ. ನನಗೊತ್ತು ನನ್ನ ದೇವರು ಎಲ್ಲವನ್ನ ಕಂಟ್ರೋಲ್ ಮಾಡುವ ದೇವರಾಗಿಲ್ಲ. ಹಾಲೆಲೂಯಾ. ದಾನಿಯೇಲನೇ ನೀನು ಶಿಸ್ತನ್ನ ಕಾಪಾಡಿಕೊಂಡು, ಆರ್ಡರ್ ಕ್ರಮತೆಯನ್ನ ಕಾಪಾಡಿಕೊಂಡು, ಸುತ್ತಮುತ್ತಲು ಕ್ರಮತೆ ಇಲ್ಲದಿತ್ತು, ಬಟ್ ನೀನು ಕ್ರಮವಾಗಿದ್ದೀಯಲ್ಲ, ಅದು ದೇವರಿಗೆ ಸಾಕು. ಇವತ್ತೇನಾಗಿದೆ ಗೊತ್ತಾ? ಕ್ರಮತೆ ಇಲ್ಲದನ್ನ ಕಾಣುವಾಗ ನಾವು ಅವರ ಹಾಗೆ ಆಗ್ತೀವಿ ಅಲ್ಲ. ಕ್ರಮತೆ ಇಲ್ಲದವರ ಮಧ್ಯದಲ್ಲಿ ನಾವು ಕ್ರಮತೆ ಉಳ್ಳವರಾಗಬೇಕು. ಹಾಲೆಲೂಯಾ. ಅದಕ್ಕೆ ದಾನಿಯೇಲನ ಕುರಿತಾಗಿ ಪಂಡಿತರು ಕೊಟ್ಟ ಹೆಸರು ಗೊತ್ತಾ? ಗಲಿಬಿಲಿಗಳ ಮಧ್ಯದಲ್ಲಿ ಗಲಿಬಿಲಿ ಇಲ್ಲದೆ ಜೀವಿಸಿದ ಪ್ರವಾದಿ ಅಂತ. A prophet who lived without confusion among the confusion people. ಗಲಿಬಿಲಿ ಇರುವಂತ ಜನರ ಮಧ್ಯದಲ್ಲಿ ಗಲಿಬಿಲಿ ಇಲ್ಲದೆ ಇದ್ದ ವ್ಯಕ್ತಿ ಯಾರು? ದಾನಿಯೇಲ. ಹಾಲೆಲೂಯಾ. ಇವತ್ತು ರಾತ್ರಿ ದೇವರ ಮಕ್ಕಳಿಗೆ ದೇವರ ಮುಂದೆ ಪ್ರಾರ್ಥನೆ ಮಾಡೋಣ. ದಾನಿಯೇಲನ ತಪ್ಪಿಸಿದ ದೇವರು ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ದಾನಿಯೇಲನ ಹಾಗೆ ನಾವುಗಳು ದೇವರಲ್ಲಿ ಬರುವ ಕೊನೆಯ ಒಂದು ವಾಕ್ಯವನ್ನು ಓದಿ ಈ ಸೆಷನ್ ಮುಗಿಸ್ತೀನಿ. 6ನೇ ಅಧ್ಯಾಯ, ಚಾಪ್ಟರ್ 6, 6ನೇ ಅಧ್ಯಾಯ, ಅದರ 23ನೇ 22 23ನೇ ವಾಕ್ಯ. ಚಾಪ್ಟರ್ 6 6ನೇ ಅಧ್ಯಾಯ 22 23 ವಾಕ್ಯಗಳು. ರಾಜನಿಗೆ ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಹಾಲೆಲೂಯಾ. ಕೊನೆಯ ಭಾಗ, ಅವನು ತನ್ನ ದೇವರಲ್ಲಿ ಭರವಸೆ ಇಟ್ಟ ಕಾರಣ ಯಾವ ಹಾನಿಯೂ ಆಗಲಿಲ್ಲ. ವಾಕ್ಯ ಹೇಳುತ್ತೆ, ದೂತರನ್ನ ಕಳುಹಿಸಿ ಸಿಂಹಗಳ ಬಾಯಿಯನ್ನು ದೇವರು ಮುಚ್ಚಿಸಿದನು. ಯಾರು ಅವರಲ್ಲಿ ಭರವಸೆ ಇಟ್ಟಾರೋ ಅವರಿಗೆ ಯಾವ ಹಾನಿಯೂ ಆಗುವುದಿಲ್ಲ. ಕೆಲವರು ಕುದುರೆ ಬಲಗಳಲ್ಲಿ ಭರವಸೆ ಇಟ್ಟರು, ಕೆಲವರು ರಥಗಳಲ್ಲಿ ಭರವಸೆ ಇಟ್ಟರು. ಆದರೆ ನಾವಾದರೂ ನಮ್ಮ ದೇವರಲ್ಲಿ ಭರವಸೆ ಇಟ್ಟೆವು. ಏನಾಯ್ತು ರಿಸಲ್ಟ್? ಅವರು ಬಿದ್ದು ಹೋದರು, ನಾವು ಎದ್ದು ನಿಂತಿದ್ದೇವೆ.
ಅವರು ಸೋತು ಹೋದ್ರು, ನಾವು ಜಯಿಸಿದ್ದೇವೆ. ಹಾಲೆಲೂಯ. ಯಾರು ದೇವರಲ್ಲಿ ಭರವಸೆ ಇಡ್ತಾರೋ ಅವರು ಎದ್ದು ನಿಲ್ತಾರೆ. ಅವರನ್ನ ದೇವರು ನಿಲ್ಲುವಂತೆ ಮಾಡ್ತಾರೆ. ನಂಬ್ತೀರಾ? ದಾನಿಯೇಲನ ಹಾಗೆ ನಾವು ದೇವರಲ್ಲಿ ಭರವಸೆ ಇಡ್ತೀವಿ. ದಾನಿಯೇಲನ ಹಾಗೆ ನಾವು ದೇವರಲ್ಲಿ ಭರವಸೆ ಇಡೋದರಿಂದ ಯಾವ ಹಾನಿಯೂ ಆಗದೆ ನಮ್ಮನ್ನ ದೇವರು ಹೊರಗಡೆ ತರ್ತಾನೆ. ಒಂದು ನಿಮಿಷ ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಹಾಲೆಲೂಯ. ದಾನಿಯೇಲನನ್ನ ದೇವರು ಸಿಂಹಗಳ ಗುಹೆಯಿಂದ ತಪ್ಪಿಸಿದನು. ಸಿಂಹಗಳ ಗುಹೆಯನ್ನು ದೇವರನ್ನ ಬಿಡಿಸಿದನು. ಹಾಲೆಲೂಯ. ದಾನಿಯೇಲನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಿದನು. ಎದ್ದು ನಿಂತುಕೊಳ್ಳೋಣ. ಇಷ್ಟು ನಾವು ಕೂತಿದ್ದೀವಲ್ಲ, ಎದ್ದು ನಿಂತುಕೊಳ್ಳೋಣ. ಆಮೇಲೆ ಕೆಲವು ನಿಮಿಷಗಳು ನಮ್ಮನ್ನೇ ದೇವರು ತಗ್ಗಿಸಿಕೊಂಡು, ದಾನಿಯೇಲನ ದೇವರು ನಮ್ಮ ದೇವರು, ದಾನಿಯೇಲನ ಬಿಡಿಸಿದ ದೇವರು ನಮ್ಮನ್ನು ಬಿಡಿಸುವ ದೇವರು. ಸ್ವಲ್ಪ ಎಲ್ಲರೂ ಪ್ರಾರ್ಥನೆ ಮಾಡಿ ಹೇಳ್ರಿ, ದಾನಿಯೇಲನ ದೇವರು ನಮ್ಮ ದೇವರು, ದಾನಿಯೇಲನ ಬಿಡಿಸಿದ ದೇವರು ನಮ್ಮನ್ನು ಬಿಡಿಸಲು ಸಮರ್ಥನಾಗಿದ್ದ. ದಾನಿಯೇಲನ ದೇವರಿಗೆ ಭರವಸೆ ಹಾಗೆ ನಾವು ದೇವರಲ್ಲಿ ಭರವಸೆ ಇರುತ್ತೇವೆ. ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಶಬ್ದ ಬರಲಿ.